ನುಡಿಸಿರಿಯ ವೀಕ್ಷಕರಿಗೆ ನಮಸ್ಕಾರ. ಬಹಳ ಅಪರೂಪದ, ಅದರಲ್ಲಿಯೂ ಪ್ರತಿ ಮನುಷ್ಯನ ಆರೋಗ್ಯಕ್ಕೆ ಸಂಬಂಧಪಟ್ಟಿರ್ತಕ್ಕಂತಹ ಒಂದು ವಿಷಯದಲ್ಲಿ 30 ವರ್ಷಗಳಿಗೂ ಹೆಚ್ಚು ಕಾಲ ವೈದ್ಯಕೀಯ ಕ್ಷೇತ್ರದಲ್ಲಿ ಸೇವೆ ಮಾಡ್ತಾ ಇರ್ತಕ್ಕಂಥ, ಕಳೆದ 18 ವರ್ಷಗಳಿಂದ ಹೃದಯ ತಜ್ಞರಾಗಿ ಉತ್ತರ ಕನ್ನಡ ಜಿಲ್ಲೆಗೆ ತಿಂಗಳಿಗೊಮ್ಮೆ ಖಂಡಿತವಾಗಿ ಬಂದು ಚಿಕಿತ್ಸೆ ನೀಡ್ತಾ ಇರ್ತಕ್ಕಂಥ ಡಾಕ್ಟರ್ ನರಸಿಂಹ ಪೈ ಅವರ ಜೊತೆಗೆ ನಾವಿದ್ದೇವೆ. ಮಂಗಳೂರು KMCಯಲ್ಲಿ ಹೃದಯ ವಿಭಾಗದ ಮುಖ್ಯಸ್ಥರಾಗಿರುವ ಡಾಕ್ಟರ್ ನರಸಿಂಹ ಪೈ ಅವರು ದಿನದ 24 ತಾಸು ವೈದ್ಯರು. ಯಾವುದೇ ವೇಳೆಯಲ್ಲಿ, ಯಾವುದೇ ದಿನದಲ್ಲಿ ಸರ್ ತುರ್ತು ತಮ್ಮ ಅವಶ್ಯಕತೆ ಇದೆ, ತಮ್ಮ ಸೇವೆ ಅವಶ್ಯಕತೆ ಇದೆ ಅಂದರೆ ಆ ಕ್ಷಣದಲ್ಲಿ ಹಾಜರಾಗಿ ಸೇವೆ ಕೊಟ್ಟು ಜೀವ ಉಳಿಸ್ತಕ್ಕಂಥ ಕೆಲಸವನ್ನು ನಿರಂತರವಾಗಿ ಮಾಡ್ಕೊಂಡು ಬರ್ತಾ ಇದ್ದಾರೆ. 20 ವರ್ಷ ವಿಂಶತಿ ಕಳೆದು ಹೋಗಿದೆ. ಈ ಹಿರಿಯ ಅನುಭವಿ ವೈದ್ಯರು ಉತ್ತರ ಕನ್ನಡ ಜಿಲ್ಲೆಯ ಮಟ್ಟಿಗೆ ಹೇಳೋದಾದರೆ ನಮ್ಮ ಸುಕ್ಕರಜ್ಜಿಗೆ ಒಂದು 10-15 ವರ್ಷ ಹೆಚ್ಚು ಆಯುಷ್ಯ ಕೊಟ್ಟಿರ್ತಕ್ಕಂಥವ್ರು. ಅವರಿಗೆ ಫೇಸ್ ಮೇಕರ್ ಕೂರಿಸಿದಾಗ ಅವ್ರ ಜೊತೆಗಿದ್ದು ಅವರ ನಂತರ ಆಸ್ಪತ್ರೆ ಎಲ್ಲ ತಪಾಸಣೆ ಮಾಡುವ ಮುಖಾಂತರವಾಗಿ ಬಹಳ ಪ್ರೀತಿಯಿಂದ ಸ್ವಂತ ತಾಯಿಗೆ ಸೇವೆ ಮಾಡಿರ್ತಕ್ಕಂಥವ್ರು. ಅವರಿಗೆ ಮಾತ್ರ ಅಲ್ಲ, ಯಾರು ಹೋದರೂ ಕೂಡ ಡಾಕ್ಟರ್ ನರಸಿಂಹ ಪೈ ಅವರು ಪೇಷಂಟ್ಗಳಿಗೆ ಮಾತ್ರ ಅತ್ಯಂತ ಪ್ರೀತಿಯಿಂದ, ಅದೇ ವಿಶ್ವಾಸದಿಂದ ಸೇವೆ ಮಾಡ್ಕೊಂಡು ಬಂದಿದ್ದಾರೆ. ಅವರನ್ನು ನಾವಿವತ್ತು ಕೂರಿಸಿದ್ದೇವೆ. ಬಿಡು ಇಲ್ಲದೆ ಇರ್ತಕ್ಕಂಥ ಮನುಷ್ಯರು. ಇತ್ತೀಚಿನ ದಿನಗಳಲ್ಲಿ ಹಾರ್ಟ್ ಅಟ್ಯಾಕ್ ತಿಳಿದವರು ತಿಳಿದಿದ್ದವರು ಎಲ್ಲರೂ ಮಾತಾಡ್ತಾರೆ. ಇವತ್ತು ಹಾಸನದಲ್ಲಿ ಮತ್ತೆ 3 ಡೆತ್ ಆಗಿದೆ. ಉತ್ತರ ಕನ್ನಡ ಜಿಲ್ಲೆಯಲ್ಲಿ 4 ತಿಂಗಳಲ್ಲಿ 25 ಡೆತ್ಗಳಾಗಿದ್ದಾವೆ. ಒಂದು 200ಕ್ಕೂ ಹೆಚ್ಚು ಪೇಷಂಟ್ಗಳು ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಸರ್ಕಾರಿ ಆಸ್ಪತ್ರೆ ಗುರುತಿಸಲ್ಪಟ್ಟಿದೆ. ಇಲ್ಲಿ ಕೂಡ ತೀವ್ರವಾಗಿದೆ. ಡಾಕ್ಟರ್ ನರಸಿಂಹ ಪೈ ಅವರಿಗೆ ಹಾಗೆ ಇನ್ನೂ ಕೆಲವರು ಉತ್ತರ ಕನ್ನಡ ಜಿಲ್ಲೆ ಬೇರೆ ಕಡೆ ಬರ್ತಾರೆ. ಅವರಿಗೆಲ್ಲ ಪ್ರತಿ ಸಲ ಬಂದಾಗಲೂ 100, 200, 300 ಪೇಷಂಟ್ಗಳು ಇರ್ತಾರೆ. ಇಂಥ ಪರಿಸ್ಥಿತಿಯಲ್ಲಿ ಹೇಗಿರಬೇಕು, ಹಾರ್ಟ್ ಅಟ್ಯಾಕ್ ಬಂದವರು ಹೇಗೆ ನಡ್ಕೊಳ್ಬೇಕು ಅನ್ನೋದನ್ನು ಆಗತ್ತೆ ಬರೆದಿದ್ದವರು, ಆರೋಗ್ಯ ಸುಧಾರಿಸೋದಕ್ಕೇನು ಅನ್ನುವಂಥ ವಿಚಾರದಲ್ಲಿ ಡಾಕ್ಟರ್ ನರಸಿಂಹ ಪೈ ಅವರು ತಮ್ಮ ವಿಚಾರವನ್ನು ಪ್ರಸ್ತುತಪಡಲಿಕ್ಕಿದ್ದಾರೆ. ನಮಸ್ಕಾರ ಡಾಕ್ಟ್ರೆ. ನಮಸ್ಕಾರ, ಸ್ವಾಗತ. ನಮಸ್ಕಾರ. ನಮ್ಮ ಎಲ್ಲ ಉತ್ತರ ಕನ್ನಡ ಜನತೆಗೂ ಮತ್ತು ನಮ್ಮ ಕರ್ನಾಟಕದ ಜನತೆಗೂ ನನ್ನ ಪ್ರೀತಿಪೂರ್ವಕ ವಂದನೆಗಳು. ಮತ್ತು ಇವತ್ತು ಏನು ಈ ಪರಿಸ್ಥಿತಿ ನಿರ್ಮಾಣವಾಗಿದೆ, ಒಂಥರ ಭಯದ ವಾತಾವರಣ ಸೃಷ್ಟಿಸಿದ್ದಾರೆ. ನಿರ್ಮಾಣ ಆಗಿದೆ ಅಲ್ಲ, ಸೃಷ್ಟಿಸಿದ್ದಾರೆ ಅಂತ ನನ್ಗೆ ಕಾಣುತ್ತೆ. ಸೊ ಈ ಪರಿಸ್ಥಿತಿಯಲ್ಲಿ ಮಾಧ್ಯಮದವರಿಗೂ ಕೂಡ ಈ ನೋಡಿಕೊಂಡು ಹೆಜ್ಜೆ ಇಟ್ಟು ನೋಡಿಕೊಂಡು ಕಾರ್ಯಕ್ರಮವನ್ನು ಪ್ರಸಾರ ಮಾಡುವಂತಹ ಸಮಯ ಬಂದಿದೆ. ಮಾಧ್ಯಮ ಕೂಡ ಜವಾಬ್ದಾರಿಯಿಂದ ವರ್ತಿಸಬೇಕು ಅಂತ ಹೇಳಿ ಇವತ್ತಿನ ನಮ್ಮ ಸಂದರ್ಶನಕ್ಕೆ ನಾವು ಇವತ್ತು ಪ್ರಾರಂಭ ಮಾಡೋಣ. ಅದೇ ಮಾಧ್ಯಮಗಳಲ್ಲಿ ಕೂಡ ಪರಿಣಿತ ವೈದ್ಯರು ಅನ್ನುವಂಥ ಪ್ರಶ್ನೆ ಏನಿಲ್ಲ. ಯಾರ್ಯಾರೋ ಬಂದು ಸಂದರ್ಶನ ಕೊಟ್ಟು ಹೆದರಿಸ್ತಾ ಇದ್ದಾರೆ. ತಾವು 20 ವರ್ಷಗಳಿಂದ ಹೃದಯ ವೈದ್ಯರಾಗಿ ಅತ್ಯಂತ ಸೂಕ್ಷ್ಮ ಪರಿಸ್ಥಿತಿಯಲ್ಲಿ ಸೇವೆ ಮಾಡಿದ್ದೀರಿ. ಎದೆನೋವು ಬಂತು ಅಂತ ಅಂದ್ಕೊಳ್ಳಿ, ಅಥವಾ ಅಂಥ ಸಂದರ್ಭದಲ್ಲಿ ಹೇಗೆ ವರ್ತಿಸಬೇಕು, ಮತ್ತು ಈಗ ತಮ್ಮ ಅಬ್ಸರ್ವೇಷನ್ ಪ್ರಕಾರ ಯಾವ್ಯಾವ ಆಹಾರಗಳಿಂದ ದೂರ ಇರಬೇಕು ಅನ್ನುವಂಥದ್ದು. ಹೃದಯ ಅತ್ಯಂತ ಮುಖ್ಯವಾದಂಥ ಅಂಗ ಅನ್ನೋದು ಅದು ಹೃದಯಕ್ಕೆ ತೊಂದರೆ ಬಂದಾಗ ಮಾತ್ರ ಗೊತ್ತಾಗ್ತಕ್ಕಂಥ ಪರಿಸ್ಥಿತಿ ಇದೆ. ಬಹುಶಃ ಭೂಮಿಗೆ ಬರುವ ಮೊದಲು ತಾಯಿಯ ಹೊಟ್ಟೆಯಲ್ಲಿದ್ದಾಗಲೇ ಹೃದಯ ಮಿಡಿಯೋದಕ್ಕೆ ಆರಂಭ ಆಗ್ತದೆ. ಎಷ್ಟನೇ ವರ್ಷಕ್ಕೆ ಆಗ್ತದೆ? ಇದು ತಾಯಿಯ ಗರ್ಭದಲ್ಲಿರುವಾಗ ಮೊದಲನೇ ಫಂಕ್ಷನಲ್ ಆರ್ಗನ್ ಹೃದಯ. 6 ರಿಂದ 10 ವಾರದ ಒಳಗೆ ಹೃದಯ ಬಡಿತ ಸ್ಟಾರ್ಟ್ ಆಗ್ತದೆ. 6 ರಿಂದ 10 ವಾರದ ಒಳಗೆ ತಾಯಿಯ ಒಳಗಡೆ ಗರ್ಭದಲ್ಲಿರುವಾಗ 6 ರಿಂದ 10 ವಾರದ ಒಳಗೆ ಬಡಿತ ಸ್ಟಾರ್ಟ್ ಆದದ್ದು 70-80 ಕೊನೆಯ ಉಸಿರಿನ ತನಕ ಅದು ಉಳಿತದೆ ಅಂದ್ಮೇಲೆ ನಿಮ್ ಜೊತೆ ಇರುವಂತ ಮೋಸ್ಟ್ ಫೇತ್ಫುಲ್ ಆರ್ಗನ್ ಅಂತ ಹೇಳಿ ಕಾಪಾಡ್ಕೊಳ್ಳೋದು ಹೇಗೆ ಅನ್ನುವಂಥದ್ದು. ಯಾಕೆಂದ್ರೆ ರೋಗ ಬರದೇ ಇರುವಾಗೆ ಅನ್ನೋದು ಮೊದಲನೇ ಮಾತು. ಹೃದಯಾಘಾತ ಇವತ್ತು ನಮ್ಗೆ ಜಾಸ್ತಿಯಾಗಿ ಕಾಣ್ತಾ ಉಂಟಾ ಅಥವಾ ಜಾಸ್ತಿಯಾಗಿ ರಿಪೋರ್ಟ್ ಆಗ್ತಾ ಉಂಟಾ ನನಗೆ ಗೊತ್ತಿಲ್ಲ. ಬಟ್ ಎಲ್ಲ ಎದೆನೋವು ಹಾರ್ಟಿನ ಕಾಯಿಲೆಯಿಂದ ಬರುವಂಥದ್ದಲ್ಲ. ಏನು ಸಣ್ಣ ಎದೆನೋವು ಬಂದ ತಕ್ಷಣ ನನಗೆ ಹೃದಯಾಘಾತವಾಗಬಹುದು ಅಂತ ಭಯ ಪಡುವ ಅವಶ್ಯಕತೆ ಇಲ್ಲ. ಅದೇ ರೀತಿಯಾಗಿ ಎಲ್ಲ ನೋವು ನನಗೆ ಹಾರ್ಟ್ ಇದೆ ಅಲ್ವೇ ಅಲ್ಲ, ಇದು ಗ್ಯಾಸಿಂದ ಇರ್ಬೋದು ಅಂತ ಕೂತ್ಕೊಳ್ಳುವಂತಹ ಮುಜುಗರಕ್ಕೂ ನಾವು ಒಳಗಾಗಬಾರ್ದು. ಯಾಕಂತ ಹೇಳಿದ್ರೆ ಇದು ಜೀವದ ಪ್ರಶ್ನೆ. ಯಾವ ನೋವು ಹೃದಯಾಘಾತದಿಂದ ಇರ್ಬೋದು, ಅತಿ ತೀವ್ರವಾದಂತಹ ಎದೆನೋವು. ಇಷ್ಟವರೆಗೆ ನನಗೆ ಜನ್ಮದಲ್ಲಿ ಈ ರೀತಿ ನೋವೇ ಬಂದಿಲ್ಲ, ಒಂದು 10 kg ಭಾರ ನನ್ನ ಎದೆ ಮೇಲೆ ಇಟ್ಟಂಗಾಗಿದೆ ಅಂತ ರೋಗಿಗಳು ಹೇಳುವಾಗ ಅದು ಹಾರ್ಟ್ ಇದ್ದು ಕಾಯಿಲೆಯಿಂದ ಇದ್ದಿರಬಹುದು. ಅಂತ ಸಂದರ್ಭದಲ್ಲಿ ನಮ್ಮ ಲೆಫ್ಟ್ ಕೈಗೆ ಅಥವಾ ನಮ್ಮ ಕಿರು 2 ಬೆರಳಿಗೆ ಈ ಎದೆ ನೋವು ಪಸರಿಸ್ತದೆ. ಕೆಲವೊಮ್ಮೆ ನಮ್ಮ ಗಂಟಲಿಗೆ ಯಾರ ಕುತ್ತಿಗೆ ಒಂದು ಹಿಡಿದಂಗೆ ಆ ರೀತಿಯಾಗಿ ನೋವು ಬರುವುದು. ಅದರ ಒಟ್ಟಿಗೆ ಬೆವರಿಳಿಕೆ ಇರೋದು, ತೀವ್ರವಾದ ಸ್ವೆಟ್ಟಿಂಗ್, ಒಂದು ರೀತಿಯ ಸುಸ್ತು, ನಂಗೆ ಕತ್ಲೆ ಬರ್ತಾ ಉಂಟು, ನನಗೆ ಏನು ಕೂಡುದಿಲ್ಲ ಅಂತ ಹೇಳುವಂಥ ಭಾವನೆ ಬರೋದು,
ಕೆಲವೊಮ್ಮೆ ವಾಂತಿ ಬರುದು ಇದರೊಟ್ಟಿಗೆ. ಇದೆಲ್ಲ ಈ ಹೃದಯಾಘಾತದ ಮೊದಲನೇ ಹಂತದ ಲಕ್ಷಣಗಳು ಅಂತ ಹೇಳ್ಬೋದು. ಮುಂಚೆ ಈ ಹೃದಯಾಘಾತ ವಯಸ್ಸಾದವರಿಗೆ ಮಾತ್ರ ಬರುವಂತ ಕಾಯಿಲೆ ಅಂತ ನಾವು ಗ್ರಹಿಸ್ಕೊಳ್ತಾ ಇದ್ವಿ. ಸರಿಸಾಮಾನ್ಯ 60 ಅಥವಾ 70 ವಯಸ್ಸು ದಾಟಿದವರಿಗೆ ಮಾತ್ರ ಈ ಹೃದಯದ ಕಾಯಿಲೆ ಅಥವಾ ಹೃದಯಾಘಾತ ಬರುವಂತ ಪರಿಸ್ಥಿತಿ ಇತ್ತು. ಬಟ್ ಕಳೆದ 2 ದಶಕಗಳಿಂದ ನಾವು ನೋಡ್ತಾ ಇರುವ ಹಾಗೆ ಈ ಶುರುವಾಗುವ ಸಿಂಪ್ಟಮ್ಸ್ 70ರಿಂದ 60ರೊಳಗೆ, 60ರಿಂದ 50ರೊಳಗೆ, ಮತ್ತೆ ಈಗ 40ರ ಅಂದಾಜಲ್ಲಿ ಕೂಡ ಈ ಹಾರ್ಟ್ ಇದ್ದು ಕಾಯಿಲೆಗಳು ಬರುವಂತ ಪರಿಸ್ಥಿತಿಗಳು ಉಂಟು. ಇದು ವಾಸ್ತವಿಕತೆ ಹೌದು. ಬಟ್ ಹೆದರಿಕೆ ಬೇಡ. ಯಾಕಂತ ಹೇಳಿದ್ರೆ ಇದು ಅಬ್ಸಲ್ಯೂಟ್ಲಿ ತಡೆಗಟ್ಟುವಂತಹ ಕಾಯಿಲೆ, ಪ್ರಿವೆಂಟೇಬಲ್ ಡಿಸೀಸ್. ಈಗ ಒಂದು ಕಾಯಿಲೆ ಏನಂತ ಗೊತ್ತಾಗಬೇಕಾದ್ರೆ ಅದು ಯಾಕೆ ಆಗ್ತದೆ, ಅದನ್ನು ಹೇಗೆ ನಾವು ತಡೆಗಟ್ಕೊಳ್ಬಹುದು, ಬೇರೆಯವರಿಗೆ ಈ ಕಾಯಿಲೆ ಹರಡತ್ತಾ, ಇದೆಲ್ಲ ಸಂಶಯಗಳು ಜನಸಾಮಾನ್ಯರಲ್ಲಿ ಇರುವುದು ಸ್ವಾಭಾವಿಕ. ಹೃದಯದ ಕಾಯಿಲೆ ಬರಬೇಕಾದ್ರೆ ಏನಾದ್ರೂ ದುಶ್ಚಟಗಳು ಅಥವಾ ದುಷ್ಪರಿಣಾಮಗಳು ಇದ್ದೇ ಇರಬೇಕು. ಅಥವಾ ನಿಮ್ಗೆ ಬ್ಲಡ್ ಪ್ರೆಷರ್ ಇರಬೇಕು, ಅಥವಾ ರಕ್ತದೊತ್ತಡ, ಅಥವಾ ಸಕ್ಕರೆ ಕಾಯಿಲೆ ಅಥವಾ ಮಧುಮೇಹ, ಅಥವಾ ಅಭ್ಯಾಸಗಳಾದ ಧೂಮಪಾನ ಇರಬಹುದು, ಅಥವಾ ಈ ಮದ್ಯ ಸೇವನೆ ಇರಬಹುದು, ಕೆಲವೊಮ್ಮೆ ಅತಿಯಾದ ಕೊಬ್ಬಿನಾಂಶವನ್ನು ತಿನ್ನೋದ್ರಿಂದ ಇರಬಹುದು, ನಮ್ಮ ಆಹಾರ ಪದ್ಧತಿಯಲ್ಲಿರುವಂತಹ ವ್ಯತ್ಯಾಸಗಳಿಂದ ಇರಬಹುದು, ಮತ್ತೆ ಕೆಲವು ಬಾರಿ ಆನುವಂಶಿಕವಾಗಿ ಇರಬಹುದು. ಇದೆಲ್ಲ ಈ ಹೃದಯದ ಕಾಯಿಲೆಗೆ ಬರುವಂತಹ ರಿಸ್ಕ್ ಫ್ಯಾಕ್ಟರ್ಸ್. ಅದರಲ್ಲಿ ಕೆಲವು ಮಾಡಿಫೈಯಬಲ್, ಅಂದ್ರೆ ನಾವು ಅದನ್ನು ಸುಧಾರಿಸಬಹುದು, ಕೆಲವು ನಾನ್ ಮಾಡಿಫೈಯಬಲ್. ಈಗ ಪ್ರಾಯ ಏನು ಮಾಡ್ಲಿಕ್ಕೆ ಆಗುದಿಲ್ಲ, 70 ವರ್ಷ ಆದ ನಂತರ ಬರುತ್ತೆ ಅಂತ ಹೇಳಿದ್ರೆ ನೀವು 50 ಆಗ್ಲಿಕ್ಕೆ ಸಾಧ್ಯ ಇಲ್ಲ. ಕೆಲವು ಲೇಡೀಸಿಗೆ ಅಥವಾ ಹೆಂಗಸರಿಗೆ ಈ ಹೃದಯದ ಕಾಯಿಲೆಗಳು ಬರುವ ಸಂಭಾವನೆ ಕಡಿಮೆ. ಸುಮಾರು 50 ವರ್ಷದವರೆಗೆ ಅವರಿಗೇನು ಈ ಋತುಸ್ರಾವದ ಹಾರ್ಮೋನ್ಸ್ ಇಂದ ಅವರಿಗೆ ಹಾರ್ಟಿಗೆ ಪ್ರೊಟೆಕ್ಷನ್ ಅಥವಾ ಜೋಪಾನ ಸಿಗ್ತದೆ. ಆದ್ರೆ 50ರ ಬಳಿಕ ಗಂಡಸರು ಹೆಂಗಸರು ಒಂದೇ ಪ್ರಮಾಣದಲ್ಲಿ ಹೃದಯಾಘಾತದ ತೊಂದರೆಗೆ ಒಳಪಡ್ತಾರೆ. ವಿದೇಶದಲ್ಲಿ ಮತ್ತೆ ನಮ್ಮ ದೇಶದಲ್ಲಿ ನೋಡಿದ್ರೆ ಖಂಡಿತವಾಗಿಯೂ ನಮ್ಮ ದೇಶದಲ್ಲಿ 1 ದಶಕ ಮೊದಲು ಈ ಹೃದಯದ ಕಾಯಿಲೆ ನಾವು ಕಾಣ್ತೇವೆ. ಈಗ ಅಮೆರಿಕದಲ್ಲಿ ಕೂಡ ನಾನು ಹೋಗಿದ್ದೇನೆ, ಅಲ್ಲಿ ಅಭ್ಯಾಸ ಮಾಡಿದ್ದೇನೆ. ಅಲ್ಲಿ ಸಾಧಾರಣ ಹಾರ್ಟ್ ಇದು ಪ್ರಾಬ್ಲಮ್ ಅಂತ ಹೇಳಿದ್ರೆ ಮುದುಕರಿಗೆ ಬರುದು, 80ರ ವರ್ಷದ ನಂತರದವರಿಗೆ ಆಂಜಿಯೋಪ್ಲಾಸ್ಟಿ ಆಗುದು, ಚಿಕ್ಕ ವಯಸ್ಸಿನವರಿಗೆ ಆಗುದು ಅತಿ ಕಡಿಮೆ. ಆದ್ರೆ ನಮ್ಮ ದೇಶದಲ್ಲಿ ಆ ರೀತಿ ಅಲ್ಲ. ಮುಂಚೆ ಒಂದು ಕಾಲ ಇತ್ತು, ಮಕ್ಕಳು ತಮ್ಮ ತಂದೆಯನ್ನು ಹಿಡ್ಕೊಂಡು ಚಿಕಿತ್ಸೆಗೆ ಬರುವಂತದ್ದು. ಆದ್ರೆ ಇವತ್ತು ಸ್ವಲ್ಪ ಮಟ್ಟಿಗೆ ಪರಿಸ್ಥಿತಿ ಬದಲಾವಣೆ ಆಗಿದೆ. ವಯಸ್ಸಾದವರು ನನ್ನ ಮಗನಿಗೆ ಈ ರೀತಿ ಯಾಕೆ ಆಯ್ತು ಅಂತ ಕೇಳಿಕೊಂಡು ಬರುವಂತ ಪರಿಸ್ಥಿತಿ ನಮ್ಮ ದೇಶದಲ್ಲಿ ನಿರ್ಮಾಣವಾಗಿದೆ. ಚಿಕ್ಕ ಮಕ್ಕಳು ಕೂಡ ಹೃದಯ ಕಾಯಿಲೆ, ಚಿಕ್ಕ ಮಕ್ಕಳಿಗೆ ಬರುವಂತ ಹೃದಯ ಕಾಯಿಲೆಗಳು ಸರಿಸಾಮಾನ್ಯವಾಗಿ ಹೃದಯಾಘಾತ ಇರುವುದಿಲ್ಲ. ಅವರಿಗೆ ಬೇರೆ ಎಂತದಾದ್ರೂ ಹುಟ್ಟಿನಿಂದ ಬರುವಂತ ಹೃದಯದ ಕಾಯಿಲೆಗಳು ಇರ್ಬೋದು, ರಂಧ್ರ ಇರ್ಬೋದು, ನೀಲಿ ಬೀಳುವಂತ ಕಾಯಿಲೆ ಇರ್ಬೋದು, ಅಥವಾ ಕೆಲವೊಮ್ಮೆ ನಾವು ಕಾರ್ಡಿಯೋಮಯೋಪತಿ ಅಂತ ಹೇಳ್ತೇವೆ, ಹಾರ್ಟ್ ಇದು ಮಾಂಸಖಂಡದ ಕಾಯಿಲೆ ಇರ್ಬೋದು. ಅದು ಟೋಟಲಿ ಡಿಫರೆಂಟ್ ಸಬ್ಜೆಕ್ಟ್. ಬಟ್ ಇಂದು ರಿಸ್ಕ್ ಫ್ಯಾಕ್ಟರ್ಸ್ ಗಳು ಸ್ವಲ್ಪ ಮಟ್ಟಿಗೆ ಚೇಂಜ್ ಆಗಿದೆ. ಮುಂಚೆ ಇರುವಂತ ಸ್ಮೋಕಿಂಗ್ ಇರ್ಲಿಕ್ಕಿಲ್ಲ, ಬಟ್ ಒತ್ತಡ, ಇದು ನಾನು ಹೇಳ್ತೇನೆ ಅರ್ಬನ್ ರಿಸ್ಕ್ ಫ್ಯಾಕ್ಟರ್. ಮಾನಸಿಕ ಒತ್ತಡ ಇರಬಹುದು, ಅಥವಾ ಕಾರ್ಯ ಒತ್ತಡ ಇರಬಹುದು, ಅಥವಾ ಅವರ ಕೆಲಸದ ಒತ್ತಡ ಇರಬಹುದು, ಅಥವಾ ಸಮಯದ ಒತ್ತಡ ಇರಬಹುದು. ಕೆಲವರಿಗೆ ಏನಾಗ್ತದೆ, ಈ ನಮ್ಮ ಬೆಂಗಳೂರಿನಂತಹ ಶಹರ್ನಲ್ಲಿ ಸಾಫ್ಟ್ವೇರ್ ನಲ್ಲಿ ಕೆಲಸ ಮಾಡುವಂತವರು ರಾತ್ರಿ ಇಡೀ ಕೆಲಸ ಮಾಡ್ತಾರೆ, ದಿನ ಮಲಗ್ತಾರೆ. ಸೊ ಅವರ ಏನು ರಿದಮ್ ಇದೆ ಅದು ಚೇಂಜ್ ಆಗಿದೆ. ಸೊ ಆ ಕಾರಣದಿಂದ ಅವರು ಒಂಥರ ಒತ್ತಡದಲ್ಲಿ, ನೇರವಾಗಿ ನಿದ್ದೆ ಬರದೆ ಅವರು ಸುಸ್ತಾಗಿ, ವರ್ಕ್ ಪ್ರೆಷರ್ ಇಂದ ಅವರಿಗೆ ಈ ಕಾಯಿಲೆಗಳು ಚಿಕ್ಕ ವಯಸ್ಸಿನಲ್ಲಿ ಬರ್ತಾ ಇರಬಹುದು ಅಂತ ನನಗೆ ಅನಿಸ್ತಾ ಉಂಟು. ನಿದ್ರೆಯ ಸರಪಳಿ ಹೆಚ್ಚು ಕಡಿಮೆ ಆಗ್ತದೆ ಖಂಡಿತವಾಗಿ. ಯಾಕಂತ ಹೇಳಿದ್ರೆ ಅವರಿಗೆ ದಿನದ ಟೈಮಲ್ಲಿ 3 ರಿಂದ 4 ಗಂಟೆ ನಿದ್ರೆ ಸಿಕ್ಕುದು, ಬಾಕಿ ಟೈಮಲ್ಲೇ ಅವರು ದುಡಿತಾ ಇರ್ತಾರೆ. ಸೊ ಇದೆಲ್ಲ ಮತ್ತೆ ಅರ್ಬನೈಸೇಷನ್, ಈ ವ್ಯಾಯಾಮ ಮತ್ತೆ ನಾಗರೀಕರಣ ಖಂಡಿತವಾಗಿ ಅದು ಆಗಿದೆ. ಹಳ್ಳಿಯಲ್ಲಿ ಯಾರು ಇವತ್ತು ಉಳ್ಕೊಳ್ಳೋದಿಲ್ಲ. ಮುಂಚೆ ತೋಟ ನೋಡ್ಕೊಳ್ಳಿಕ್ಕೆ ಜನರಿಲ್ಲ. ಈಗ ಆ ರೀತಿ ಪರಿಸ್ಥಿತಿಯಲ್ಲಿ ನಾವು ಬದುಕ್ತಾ ಇರುವಾಗ ಈ ಆಧುನೀಕರಣ ಖಂಡಿತವಾಗಿ ಇಂಥ ಈ ಏನ್ ಹೇಳ್ತೇವೆ ನಾವು ನಾನ್ ಕಮ್ಯುನಿಕೇಬಲ್ ಡಿಸೀಸಸ್ ಅಂತ ಹೇಳ್ತೇವೆ. ಮುಂಚೆ ಇತ್ತು ಟೈಫಾಯ್ಡ್ ಇತ್ತು, ಕಾಲರಾ ಇತ್ತು, ಅದಕ್ಕೆ ಮದ್ದು ಕೊಟ್ರೆ ಅದು ಹೋಯ್ತು, ಅದು ಒಬ್ಬರಿಂದ ಮತ್ತೊಬ್ಬರಿಗೆ ಹರಡ್ತಾ ಇತ್ತು. ಬಟ್ ಇದು ಹರಡುದಿಲ್ಲ, ಬಟ್ ಅದಕ್ಕಿಂತ ಜಾಸ್ತಿ ಆದ ಈ ಪೆಟ್ಟನ್ನು ನಮ್ಮ ಜನರ ಮೇಲೆ ಉಂಟು ಮಾಡ್ತಾ ಉಂಟು, ಸಮುದಾಯದ ಮೇಲೆ ಉಂಟು ಮಾಡ್ತಾ ಉಂಟು. ಇದಕ್ಕೆ ನಾನ್ ಕಮ್ಯುನಿಕೇಬಲ್ ಡಿಸೀಸಸ್ ಅಂತ ಹೇಳ್ತೇವೆ. ನಾನ್ ಕಮ್ಯುನಿಕೇಬಲ್ ಡಿಸೀಸಸ್ ಇದರಲ್ಲಿ ಬೊಜ್ಜು ಕೂಡ ಒಂದು. ಇವತ್ತು ನೀವು ನೋಡಿರ್ಬೋದು, ಎಲ್ಲ ಕಂಪ್ಯೂಟರ್ ಅಲ್ಲಿ ಕೂತ್ಕೊಂಡು ಕೆಲಸ ಮಾಡುವವರು ನಡೆಯುವುದಿಲ್ಲ. ಸೊ ಅವರಿಗೆ ಹೊಟ್ಟೆ ದೊಡ್ಡದಾಗಿರುತ್ತೆ. ಸೊ ಬೊಜ್ಜಿನ ಕಾಯಿಲೆ ಕೂಡ ನಮ್ಮ ದೇಶದಲ್ಲಿ ದೊಡ್ಡ ಪ್ರಮಾಣದಲ್ಲಿದೆ. ಸೊ ಈ ಸಕ್ಕರೆ ಕಾಯಿಲೆ, ಅತಿಯಾದ ರಕ್ತದೊತ್ತಡ, ಜಾಸ್ತಿ ಆಗುವಂತಹ ಬೊಜ್ಜಿನ ಕಾಯಿಲೆ ಮತ್ತು ಈ ಕೊಲೆಸ್ಟ್ರಾಲ್, ಇದೆಲ್ಲದರಿಂದ ಈ ಹೃದಯದ ಕಾಯಿಲೆ ಸುಮಾರು 10 ವರ್ಷ ಮೊದಲು ನಮ್ಮ ದೇಶದಲ್ಲಿ ಬರ್ತಾ ಉಂಟು. ಈಗ ಸರ್ಕಾರ ಒಂದು ಸಮಿತಿ ನೇಮಿಸಿತು. ಆ ಸಮಿತಿ ಕೂಡ ಈಗ ನೀವು ಯಾವ ಅಭಿಪ್ರಾಯ ಹೇಳ್ತಾ ಇದ್ದೀರೋ ಅದೇ ಅಭಿಪ್ರಾಯವನ್ನ ಹೇಳಿದೆ. ಸಮಿತಿಯ ಅನುಭವಿ ಡಾಕ್ಟರ್ಗಳು ಅಥವಾ ನೀವು 20 ವರ್ಷದ ಅನುಭವದ ಮೇಲೆ ಹೇಳೋದಾದ್ರೆ
ಇದನ್ನೇ ಹೇಳ್ತಾ ಇದ್ರಿ, ಇದೇ ನಡೀತಾ ಇದೆ. ಮೊನ್ನೆ ನೀವು ಉದಯವಾಣಿಯಲ್ಲಿ ಸಂದರ್ಶನ ಕೊಡುವಾಗ ಒಂದು ಮಾತನ್ನು ಹೇಳಿದ್ರಿ, ಕಾಯಿಲೆ ಬರುವ ಸ್ವರೂಪ ಬೇರೆ ಆಗಿದೆ ಅನ್ನುವಂಥದ್ದು. ಅದನ್ನ ಸ್ವಲ್ಪ ವಿಸ್ತರಿಸಿ ಹೇಳ್ಬಹುದಾ ಅಂತ. ಬೇರೆ ರೀತಿ ಮೊದಲು ಬೇರೆ ಬೇರೆ ಕಾರಣಕ್ಕೆ ಬರ್ತಾ ಇತ್ತು, ಇನ್ಯಾವುದೋ ಒಂದು ಕಾರಣ ಅಂತ. ಈಗ ನಾವು ಸಾಧಾರಣ ರಿಸ್ಕ್ ಫ್ಯಾಕ್ಟರ್ ಪ್ರೊಫೈಲ್ ನೋಡಿದ್ರೆ, ಈಗ ನಾನು ನಿಮ್ಗೆ ಹೇಳಿದೆ ಮಾಡಿಫೈಯಬಲ್, ನಾನ್ ಮಾಡಿಫೈಯಬಲ್ ರಿಸ್ಕ್ ಫ್ಯಾಕ್ಟರ್. ಈ ಚಿಕ್ಕ ಪ್ರಾಯದಲ್ಲಿ ನಾವು ಏನು ಕಾಯಿಲೆ ಸ್ವರೂಪ ಬದಲಾಗಿದೆ ಅಂತ ಹೇಳಲಿಕ್ಕೆ ಕಾರಣ ಏನಂತ ಹೇಳಿದ್ರೆ, ಏನೂ ರಿಸ್ಕ್ ಇಲ್ಲದೆ ಕೆಲವರಿಗೆ ಹೃದಯಾಘಾತ ಬರ್ತಾ ಉಂಟು. ಹೌದು. ಈಗ 100 ಜನರನ್ನು ನೋಡಿದ್ರೆ ಸುಮಾರು 30-40% ಜನರಿಗೆ ಏನ್ ನಾವು ಕನ್ವೆನ್ಷನಲ್ ರಿಸ್ಕ್ ಫ್ಯಾಕ್ಟರ್ಸ್ ಇಲ್ವೇ ಇಲ್ಲ. ಈಗ ನಾವು ಕೇಳ್ತೇವೆ, ಏನಪ್ಪಾ ನೀನ್ ಸ್ಮೋಕ್ ಮಾಡ್ತೀಯಾ? ಇಲ್ಲ. BP ಇದೆಯಾ? ಇಲ್ಲ. ಶುಗರ್ ಇದೆಯಾ? ಇಲ್ಲ. ತಂದೆ ತಾಯಿಗಿತ್ತ? ಇಲ್ಲ. ಆದ್ರೂ ನನ್ಗೆ ಕಾಯಿಲೆ ಬಂತು, ಈ ಪ್ರಶ್ನೆ ಬರ್ತದೆ. ಸೊ ಹಾಗಿರುವಾಗ ಕೆಲವು ಅನುವಂಶಿಕ ಇರ್ಬೋದು ಅಥವಾ ಅವರ ಲೈಫ್ ಸ್ಟೈಲ್ ಚೇಂಜಸ್ ಇರ್ಬೋದು, ಇದರಿಂದ ಈ ಕಾಯಿಲೆ ಅದರ ಸ್ವರೂಪ ಅಥವಾ ರಿಸ್ಕ್ ಫ್ಯಾಕ್ಟರ್ಸ್ ಬದಲಾಗಿದೆ. ಅದಕ್ಕೋಸ್ಕರ ನಾವು ಕೂಡ ನಮ್ಮ ಜೀವನ ಶೈಲಿಯನ್ನು ಬದಲು ಮಾಡಬೇಕು ಅಂತ ಉದ್ದೇಶದಿಂದ ನಾನು ನಿಮಗೆ ಹೇಳಿದ್ದು. ನಮ್ಮ ಜೀವನ ಶೈಲಿಯನ್ನು ನಾವು ಚೇಂಜ್ ಮಾಡಬೇಕು. ಈಗ ಜೀವ ಭಟ್ರಿಗೆ ನೆನಪಿರ್ಬೋದು, ಒಂದು 20-30 ವರ್ಷಗಳ ಮುಂಚೆ ಬದುಕು ಯಾವ ರೀತಿ ಇತ್ತು. ಹಳ್ಳಿಯ ಬದುಕು, ಒತ್ತಡ ಇಲ್ಲದ ವಾತಾವರಣ, ಕೂಡು ಕುಟುಂಬ. ಏನಾದ್ರೂ ಸಮಸ್ಯೆ ಬಂದ್ರೆ 10 ಜನ ಕೂತ್ಕೊಂಡು ಅದನ್ನು ಪರಿಹಾರ ಮಾಡುವಂತದ್ದು. ಈ ಮೆಂಟಲ್ ಸ್ಟ್ರೆಸ್ ಅಥವಾ ಮಾನಸಿಕ ಒತ್ತಡ ಇರಲಿಲ್ಲ. ಸುಖ ಇರ್ಲಿ ದುಃಖ ಇರ್ಲಿ ಕೂಡಿಕೊಂಡು ಬಾಳುವಂತಹ ಮನೋಭಾವ ಫ್ಯಾಮಿಲಿಯಲ್ಲಿ ಇರ್ಬೋದು, ಸಮಾಜದಲ್ಲಿ ಇರ್ಬೋದು. 3ನೇ ಹಾರ್ಡ್ ವರ್ಕ್ ಅಥವಾ ಕಷ್ಟಪಟ್ಟು ಪ್ರಯತ್ನ ಮಾಡುವಂತಹ ಒಂದು ಮನಸ್ಥಿತಿ, ಈಗ ಪ್ರಾಮಾಣಿಕ ಮನಸ್ಥಿತಿ. ಈಗ ಯಾರಿಗೆ ಮೋಸ ಮಾಡುವಂತ ಉದ್ದೇಶವೇ ಇರಲಿಲ್ಲ. ಹಳ್ಳಿಯಲ್ಲಿರ್ಬೋದು, ತೋಟದಲ್ಲಿರ್ಬೋದು, ಅವರ ವ್ಯವಹಾರದಲ್ಲಿ ಕೂಡ ಇರ್ಬೋದು. ಪೇಟೆ ವ್ಯವಹಾರದಲ್ಲಿ ಕೂಡ ನಾವು ಚಿಕ್ಕವರಿರುವಾಗ ಒಂದು 50-60 ವರ್ಷಗಳ ಹಿಂದೆ ಏನೆಲ್ಲ ಬೇಕೋ ಅದನ್ನು ವ್ಯಾಪಾರಿಗಳು ಕೊಡ್ತಾ ಇದ್ರು. ಖಂಡಿತ. ಅವರು ಬೆಲೆ ಬಂದ ಮೇಲೆ ಪ್ರಾಮಾಣಿಕವಾಗಿ ಆ ದುಡ್ಡನ್ನು ವಾಪಸ್ ಮುಟ್ಟಿಸ್ತಾ ಇದ್ರು. ಆ ಒಂದು ನಿಯತ್ತು ಪ್ರಾಮಾಣಿಕತೆ ದುಡಿಯುವಲ್ಲಿ ಇವನ್ ಎಲ್ಲ ಕ್ಷೇತ್ರದಲ್ಲಿ ಕೂಡ, ಮಾಧ್ಯಮ ಕ್ಷೇತ್ರ ಇಟ್ಕೊಳ್ಳಿ, ವೈದ್ಯಕೀಯ, ಒಂದು ದುಡ್ಡಿನ ಹಿಂದೆ ಬೀಳ್ತಾ ಇರಲಿಲ್ಲ. ಒಂದು ನಿಯತ್ತು ಪ್ರಾಮಾಣಿಕತೆ ಅನ್ನುವಂಥದ್ದು ಟೆನ್ಷನ್ ಇರ್ತಾ ಇರಲಿಲ್ಲ. ಅದು ಇವತ್ತು ಬದಲಾದಾಗೆ ಕಾಣ್ತಾ ಉಂಟು. ಅದು ಬದಲಾಗಿದೆ. ಇವತ್ತು ಇಂದಿನ ಜೀವನ ಶೈಲಿ ಅಂತ ಹೇಳಿದ್ರೆ, ಇವತ್ತು ಕೃಷಿ ಮಾಡುವವರ ಜನ ಕಮ್ಮಿ, ನಡೆಯುವಂತವರು ಬಹಳ ಕಡಿಮೆ, ದುಡಿಯುವವರು ಯಾವ ರೀತಿ ಶ್ರಮಪಟ್ಟು ದುಡಿಯುವವರು ಇಲ್ಲ, ಮೋಸ ಮಾಡಿ ಗಳಿಸುವವರು ಜಾಸ್ತಿ. ಸೊ ಒಂಥರ ನಮ್ಮ ಸಮಾಜವೇ ಆತ್ಮವಂಚನೆಯ ಖಂಡಿತ. ಒಂಥರ ನಮ್ಮ ಸಮಾಜವೇ ಈ ಕಾಯಿಲೆಯನ್ನು ತನ್ನ ಮೇಲೆ ತಂದೊಡ್ಡಿದೆಯಾ ಅಂತ ಒಂದು ಪ್ರಶ್ನೆ ಬರ್ತದೆ. ಆತ್ಮಸಾಕ್ಷಿಯ ವಿರೋಧಿ ಆಗುವಂತಹ ಬದುಕು. ಸೊ ಈ ಎಲ್ಲ ಕಾರಣದಿಂದ ನಾನು ಮೊನ್ನೆ ಅವರು ಇಂಟರ್ವ್ಯೂ ಮಾಡುವಾಗ ಹೇಳಿದೆ, ಜೀವನ ಶೈಲಿ ಬದಲಾಗಿದೆ, ನಾವು ಬದಲಾಗುವ ಸಮಯ ಬಂದಿದೆ ಅಂತ. ನಾವು ಬದಲಾಗುವ ಸಮಯ ಬಂದಿದೆ. ಸೊ ಯಾವ ರೀತಿ ನಮ್ಮ ಮುಂಚೆ ಡೈರೆಕ್ಟರ್ ಇದ್ರು ಡಾಕ್ಟರ್ ಮಂಜುನಾಥ್, ನಿಮಗೆ ಪರಿಚಯ ಇರ್ಬೋದು, CN ಮಂಜುನಾಥ್. ಅವ್ರು ಹೇಳ್ತಾ ಇದ್ರು, ಈ ನಮ್ಮ ಕಾಲಘಟ್ಟದಲ್ಲಿ ಮಕ್ಕಳ ಚಿಕಿತ್ಸೆಗೆ ದೊಡ್ಡವರನ್ನು ನೋಡುವ ಪರಿಸ್ಥಿತಿ ಬಂತಲ್ಲ ಅಂತ ಬಹಳ ಮಾರ್ಮಿಕವಾಗಿ ಹೇಳಿದ್ದಾರೆ. ಯಾಕಂದ್ರೆ ಕಾಯಿಲೆ ಸ್ವರೂಪ ಬದಲು ಚಿಕ್ಕ ಪ್ರಾಯದಲ್ಲಿ ಬರ್ತಾ ಉಂಟು, ದೊಡ್ಡವರ ಆರೋಗ್ಯದಿಂದಿದ್ದಾರೆ ಅಂತ, ಪ್ರಾಯದವರ ಆರೋಗ್ಯದಿಂದಿದ್ದಾರೆ. ಸೊ ಒಂದು ಜನರೇಷನ್ ಮುಂಚೆಯಿಂದ ನಾವು ಕಲ್ತುಕೊಳ್ಳುವಂತ ಬಹಳ ಇದೆ. ಯಾಕಂತ ಹೇಳಿದ್ರೆ ಕೆಲವು ಉತ್ತಮ ಅಂಶಗಳನ್ನು ನಮ್ಮ ಜೀವನದಲ್ಲಿ ಅಳವಡಿಸಿಕೊಳ್ಳಬೇಕು. ಕಾಲ ಹತ್ತಿರ ಹೊಸತಾಗಿ ಬಂದಂತಹ ಬೇಡ ಸಂಗತಿಗಳನ್ನ ಬಿಡಬೇಕು ಅನ್ನುವ. ಖಂಡಿತವಾಗಿ ಧೂಮಪಾನ ಇರ್ಬೋದು, ಮದ್ಯಪಾನ ಇರ್ಬೋದು, ಅದು ಇವತ್ತಿನ ಜನರೇಷನ್ ಸ್ವಲ್ಪ ಮಟ್ಟಿಗೆ ಕಡಿಮೆ ಮಾಡಿದೆ. ಬಟ್ ಈ ಡ್ರಗ್ಸಿನ ವ್ಯಸನ ಯುವಕರಲ್ಲಿ ದೊಡ್ಡ ಪ್ರಮಾಣದಲ್ಲಿ ಉಂಟು. ಅದನ್ನು ನಾವು ಸರ್ಕಾರ ಕೂಡಿಕೊಂಡು ಮಾಡಬೇಕು, ಒಂದನೇದು. ಎರಡನೇದು ಕೂಡು ಕುಟುಂಬ ಅಥವಾ ಏನಾದ್ರೂ ಇದ್ರೆ ನಿಮ್ಮ ಹಂಚಿಕೊಂಡು ಬಾಳುವಂತಹ ಮನಸ್ಥಿತಿ. ಖಂಡಿತವಾಗಿ ಕಷ್ಟ ಸುಖ ಎರಡನ್ನೂ ಹಂಚಿಕೊಂಡು, ಅದರಿಂದ ನಿಮ್ಮ ಸ್ಟ್ರೆಸ್ ಲೆವೆಲ್ ಅಥವಾ ಒತ್ತಡ ಕಡಿಮೆ ಆಗ್ತದೆ. ನಿಮ್ಮ ದುಃಖ ಸುಖಗಳನ್ನು ಹಂಚಲಿಕ್ಕೆ ಬೇರೆ ಭುಜಗಳು ನಿಮ್ಗೆ ಸಿಗ್ತದೆ. ಏನಿದು ಸೆಲ್ಫ್ ಸೆಂಟರ್ಡ್ ಅನ್ಕೊಂಡು, ಸೆಲ್ಫ್ ಸೆಂಟರ್ಡ್ ಆದ ಕೂಡಲೇ ಮನಸ್ಸು ಕೆಲಸ ಮಾಡುದಿಲ್ಲ, ಉದ್ವೇಗ ಜಾಸ್ತಿ ಆಗ್ತದೆ. ಅದರಿಂದ ಈ ಸ್ಟ್ರೆಸ್ ಮತ್ತೆ ಹಾರ್ಟಿನ ಕಾಯಿಲೆಗಳು ಜಾಸ್ತಿ ಆಗ್ತಾ ಉಂಟು. ಮೂರನೇದ್ದು ನಮ್ಮ ಆಹಾರ ಶೈಲಿ. ಈಗ ಏನು ನಮ್ಮ ಅಜ್ಜ ಅಜ್ಜಿಯಿಂದವರು ತಿಂತಾ ಇದ್ರು, ಅದು ಇವತ್ತು ನಮ್ಗೆ ಕಾಣ್ಲಿಕ್ಕೆ ಸಿಕ್ಕುದಿಲ್ಲ. ತ್ವರಿತ ವೇಗದಲ್ಲಿರುವಂತಹ ಸಮಾಜದಲ್ಲಿ ತ್ವರಿತ ಆಹಾರ ಶುರುವಾಗಿದೆ. ಫಾಸ್ಟ್ ಫುಡ್, ಹೋದ ಕೂಡಲೇ 5 ನಿಮಿಷದಲ್ಲಿ ಕರಿದ ಪದಾರ್ಥಗಳು, ಮಾಂಸಖಂಡ ಜಾಸ್ತಿ ಆಗಿರುವಂತಹ ಪದಾರ್ಥಗಳು, ಕೊಬ್ಬಿನಿಂದ ಕೂಡಿರುವಂತಹ ಪದಾರ್ಥಗಳು, ನಾನ್ ವೆಜಿಟೇರಿಯನ್ ಪದಾರ್ಥಗಳು. ಇದು ಜಾಸ್ತಿ ಆದ ಕಾರಣ ಕೊಬ್ಬಿನ ಅಂಶ ದೇಹದಲ್ಲಿ ಜಾಸ್ತಿಯಾಗಿ ರಕ್ತದ ನಾಳದಲ್ಲಿ ಕೂಡ ಶೇಖರಗೊಂಡು ಹೃದಯಾಘಾತ ಮಾತ್ರ ಅಲ್ಲ, ಮೆದುಳಿನ ಕಾಯಿಲೆ ಅಥವಾ ಸ್ಟ್ರೋಕ್ ಕೂಡ ಜಾಸ್ತಿ ಆಗ್ಲಿಕ್ಕೆ ಒಂದು ಕಾರಣ ಅಂತ ಕಾಣ್ತಾ ಉಂಟು. ಹಿರಿಯರು ಹೇಳ್ತಾ ಇದ್ರು, ಹುಟ್ಟು ದಾನ ಕಣೋ, ಸಾವು ಗುಟ್ಟು ಕಣೋ, ನಾನೇ ಅಂದವ ನಾಳೆ ಮಣ್ಣು ಕಣೋ ಅಂತ. ಖಂಡಿತ. ದೇವರು ಕೊಡುವ ದಾನ ನಮ್ಮ ಹುಟ್ಟು,
ಹುಟ್ಟು ದಾನ ಕಣೋ, ಸಾವು ಗುಟ್ಟು ಕಣೋ, ಯಾವಾಗ ಸಾಯ್ತೇವೆ ಅಂತ ಗೊತ್ತು. ಆದ್ರೆ ನಾನೇ ಎಂದವ ನಾಳೆ ಮಣ್ಣು ಕಣೋ, ನಾಳೆ ಅನ್ನುವಂಥ ಅಹಂಕಾರಗಳು, ಮತ್ತೆ ವಿಮುಖ ನೀತಿ, ಪ್ರಾಮಾಣಿಕತೆ ಪ್ರಾಮಾಣಿಕತೆ ಮುಖವಾಡದಲ್ಲಿ ಅಪ್ರಾಮಾಣಿಕ ವ್ಯವಹಾರಗಳು, ಹೆಚ್ಚು ವಿದ್ಯಾವಂತರಲ್ಲಿ ಕೂಡ ಶೋಷಣೆ ವ್ಯವಹಾರ, ಹೀಗೆ ಯಾವ ದೇವಸ್ಥಾನದಲ್ಲೂ ಬಗೆಹರಿಸಲಾಗದಂತಹ ಒಂದು ಚಿಂತೆಗಳು ಇಂಥದ್ದು ಕಾಡ್ತಾ ಇರುವಾಗ ಬಹುಶಃ ಅದಕ್ಕೆ ಹೃದಯಕ್ಕೆ ಏನಾದ್ರು ಸಂಬಂಧ ಇರ್ಬೋದು. ಯಾಕೆ ಹೃದಯವಂತನಾಗು ಅನ್ನುವಂಥ ಮಾತನ್ನು ಹೇಳುವುದು ಎರಡು ಅರ್ಥ. ಒಂದು ಹೃದಯ ಆರೋಗ್ಯವಾಗಿರ್ಲಿ, ಇನ್ನೊಂದು ಒಳ್ಳೆಯ ಮನಸ್ಸು ಇರ್ಲಿ ಅನ್ನುವಂಥದ್ದು. ಖಂಡಿತವಾಗಿ ಈ ಹಳೆಯ ನುಡಿಗಳು ಮಾರ್ಮಿಕವಾಗಿ ಹೇಳಿರಬಹುದು, ಬಟ್ ಇವತ್ತಿನ ಕಾಲಘಟ್ಟದಲ್ಲಿ ಅದು ಸತ್ಯ ಅಂತ ಕಾಣ್ತಾ ಉಂಟು. ಸೊ ಇಂಥ ಒಂದು ಮಾರ್ಪಾಡು, ಜೀವನ ಶೈಲಿಯಲ್ಲಿ ಮಾರ್ಪಾಡು ಖಂಡಿತವಾಗಿಯೂ ಇವತ್ತಿನ ಈ ಪರಿಸ್ಥಿತಿಯಲ್ಲಿ ನಾವು ಜನರಲ್ಲಿ ಕಡ್ಡಾಯವಾಗಿ ಮಾಡಬೇಕು. ವ್ಯಾಯಾಮ ಇರ್ಲಿ, ನಮ್ಮ ಯೋಗ ಇರ್ಲಿ, ಅಥವಾ ದೇವರ ಧ್ಯಾನ ಇರ್ಲಿ, ಭಜನೆ ಇರ್ಲಿ, ವಾಕಿಂಗ್ ಇರ್ಲಿ. ಹೇಳ್ತಾರೆ, ನಾವಲ್ಲ, ಅಮೆರಿಕದವರು ಹೇಳ್ತಾರೆ 10,000 ಸ್ಟೆಪ್ಸ್ ಪ್ರತಿದಿನ ಯಾರು ನಡೀತಾರೆ ಅವ್ರ ಹೃದಯದ ಕಾಯಿಲೆಯಿಂದ ದೂರ ಆಗ್ತಾರೆ ಅಂತ. ಸೊ ಕಮ್ಮಿಂದ ಕಮ್ಮಿ ಒಂದು 30ರಿಂದ 45 ನಿಮಿಷ ಕಾಲ್ನಡಿಗೆ ವಾರಕ್ಕೆ 5 ದಿನ ಇದು ಮಾಡಿದ್ರೆ ಖಂಡಿತವಾಗಿಯೂ ನಿಮ್ಮ ಹೃದಯದ ಕಾಯಿಲೆಯನ್ನು ತಡ್ಕೊಳ್ಬಹುದು. ಯಾವ ಟೈಮ್ ಅಂತ ಏನಾದ್ರು ಇದೆಯಾ? ಇಲ್ಲ, ಇಮಿಡಿಯೇಟ್ ಊಟದ ನಂತರ ನಡಿಬಾರ್ದು. ಅದು ಬಿಟ್ರೆ ಹೃದಯಕ್ಕೆ ಯಾವ ಟೈಮಲ್ಲಿ ಬೇಕಾದ್ರೂ ನಡಿಬಹುದು. ಮಾರ್ನಿಂಗ್ ವಾಕಿಗೆ ಹೋಗ್ಬಹುದು, ನೀವು ಒಳ್ಳೆ ನಿದ್ದೆ ಮಾಡಿ ಮಧ್ಯಾಹ್ನ ಈವ್ನಿಂಗ್ ಕಾಫಿ ಕುಡಿದ ನಂತರನೂ ವಾಕ್ ಮಾಡಬಹುದು. ಏನೂ ಆಗಿಲ್ಲ, ಮಲಗುವ ಮೊದಲು ಅಟ್ಲೀಸ್ಟ್ ನಮ್ಮ ಮನೆಯಲ್ಲೇ ಒಂದು ಸ್ಟೆಪ್ಸ್ ಅನ್ನು ಮಾಡಿ, ಒಂದಿಷ್ಟು ರೌಂಡ್ಸ್ ಅನ್ನು ಮಾಡಿ ನಮ್ಮ ಬೊಜ್ಜನ್ನು ಕರಗಿಸ್ಲಿಕ್ಕೆ ಪ್ರಯತ್ನ ಮಾಡಬೇಕು. ಈಗ ಈಗ ಈ ಪ್ರಚಾರಗಳ ಭರಾಟೆಯ ಮಧ್ಯೆ ಎಷ್ಟು ಮಟ್ಟಿಗೆ ಭಯ ಪಡಬೇಕು ಅಥವಾ ಎಷ್ಟು ಮಟ್ಟಿಗೆ ಇದನ್ನ ಮಾಡಬೇಕು ಅನ್ನುವಂಥದ್ದು, ಹೆದರ್ತಾರೆ. ಹಾರ್ಟ್ ಅಟ್ಯಾಕ್ ಅನ್ನುವಂಥದ್ದು, ಹಾರ್ಟ್ ಅಟ್ಯಾಕ್ ಬಂದ್ಬಿಡ್ತದೋ, ಹಾರ್ಟ್ ಅಟ್ಯಾಕ್ ಆಗ್ತದೋ, ಒಬ್ಬೊಬ್ರು ಒಂದೊಂದು ಹೇಳ್ತಾರೆ. ಅದಕ್ಕೊಂದು ನಿರ್ದಿಷ್ಟವಾದಂಥ ಸೂಚನೆ ಅಥವಾ ಅದಕ್ಕೊಂದು ಪರಿಹಾರ ಏನ್ ಮಾಡಬೇಕು, ಆರೋಗ್ಯ ಕಾಪಾಡ್ಕೊಳ್ಬೇಕು ತಾವು ಹೇಳಿದ್ರಿ. ಈಗ ಈ ಅಂಕಿ ಅಂಶಗಳೇನುಂಟು ಸುಳ್ಳು ಅಂತ ಹೇಳಲಿಕ್ಕೆ ಸಾಧ್ಯ ಇಲ್ಲ. ಈಗ ಏನು ಜಯದೇವದವರು ಅಧ್ಯಯನ ಮಾಡಿದ್ರು, ಅವರು 300 ಜನ ರೋಗಿಗಳನ್ನು ನೋಡಿ ನಿಮ್ಗೆ ಎಷ್ಟು ರಿಸ್ಕ್ ಫ್ಯಾಕ್ಟರ್, ಬಟ್ ಸಮಾಜ ದೊಡ್ಡದು, ನಮ್ಮ ರಾಜ್ಯ ದೊಡ್ಡದು, 6 ಕೋಟಿ ಜನರಿಗೆ 300 ಜನರ ರಿಸ್ಕ್ ಫ್ಯಾಕ್ಟರ್ಸ್ ಅನ್ನು ಹಿಡ್ಕೊಂಡು ನಾವು ಇದೇ ರೀತಿ ನಡೀತದೆ ಅಂತ ಹೇಳಲಿಕ್ಕೆ ಸಾಧ್ಯ ಇಲ್ಲ. ದಿವಸಕ್ಕೆ 300 ಜನ ಅದು ಬೇರೆ ವಿಷಯ. ಬಟ್ ಆದ್ರೂ ರಿಸ್ಕ್ ಫ್ಯಾಕ್ಟರ್ ಪ್ರಮಾಣ ಒಂದು 50% ಇರ್ಬೋದು, ಮತ್ತೊಂದು 50% ಜನರಿಗೆ ಬೇರೆ ನಾನ್ ಮಾಡಿಫೈಯಬಲ್ ರಿಸ್ಕ್ ಫ್ಯಾಕ್ಟರ್ಸ್ ಖಂಡಿತವಾಗಿಯೂ ಇದೆ, ಇಲ್ಲ ಅಂತ ನಾನು ಹೇಳ್ತಾ ಇಲ್ಲ. ಬಟ್ ಹೇಳುವಂತ ಏನು ಅಂಶ ಅಂದ್ರೆ, ಹೃದಯಾಘಾತದಿಂದ ಈಗ ಮುಂಚೆ 100 ಜನರಿಗೆ ಹೃದಯಾಘಾತ ಆದ್ರೆ 15ರಿಂದ 20 ಜನ 30 ಜನ ತೀರ್ಕೊಳ್ತಿದ್ರು, ಏನೂ ಚಿಕಿತ್ಸೆ ಇಲ್ಲದೆ ಇರುವ ಸಂದರ್ಭದಲ್ಲಿ ನಾನು ಹೇಳ್ತಾ ಇದ್ದೇನೆ. ಆಸ್ಪಿರಿನ್ ಮಾತ್ರೆ ಬಂದದ್ದು 1940ರಲ್ಲಿ, ಅದರ ಮೊದಲು ಮದ್ದೇ ಇರ್ಲಿಲ್ಲ. ಹೃದಯಾಘಾತಕ್ಕೆ ಚಿಕಿತ್ಸೆ ಬೆಡ್ ರೆಸ್ಟ್, 7 ದಿನ ರೋಗಿಯನ್ನು ಮಲಗಿಸುವುದು, ಅದರ ನಂತರ ಮೆಲ್ಲ ಎದ್ದು ಅವನೇ ಹೋಗುದು. ಇದು ಹೃದಯಾಘಾತದ ಮೊದಲನೇ ಚಿಕಿತ್ಸೆ ಇತ್ತು, ರೆಸ್ಟ್. ಅದರ ನಂತರ ಆಸ್ಪಿರಿನ್ ಬಂತು, ಅದರ ನಂತರ ಈ ಕ್ಲಾಟ್ ಅನ್ನು ಕರಗಿಸುವ ಇಂಜೆಕ್ಷನ್ ಬಂತು, ಅದರ ನಂತರ ಕೆಲವು ಮೆಡಿಸಿನ್ ಬಂತು ಕೊಲೆಸ್ಟ್ರಾಲ್ ಕಮ್ಮಿ ಮಾಡ್ಲಿಕ್ಕೆ, ಬಿಪಿಗೆ ಬೀಟಾ ಬ್ಲಾಕರ್ಸ್ ಅಂತ ಹೇಳ್ತೇವೆ. 1976ರಲ್ಲಿ ಆಂಜಿಯೋಗ್ರಾಮಿನ ಮೊದಲನ ಪ್ರಯೋಗ ಬಂತು, ಮೊದಲನೇ ಆಂಜಿಯೋಪ್ಲಾಸ್ಟಿ ಆಯಿತು. ಅಲ್ಲಿಂದ ಸಿ ಚೇಂಜ್ ಆಗಿದೆ. ಆಂಜಿಯೋಪ್ಲಾಸ್ಟಿ ಇರ್ಬೋದು, ಬೈಪಾಸ್ ಸರ್ಜರಿ ಇರ್ಬೋದು, ಸಿ ಚೇಂಜ್ ಆಗಿದೆ. ಆದ್ರೂ ಈ ಹೃದಯದ ಕಾಯಿಲೆಯಿಂದ ಮರಣ ಪ್ರಮಾಣ ಖಂಡಿತವಾಗಿಯೂ ಕಮ್ಮಿ ಆಗಿದೆ. ಆ 100ರಲ್ಲಿ 30 ಜನ ಸಾವನ್ನಪ್ಪುದಿದ್ರೆ ಇವತ್ತು 100ರಲ್ಲಿ ಒಂದು 2ರಿಂದ 3% ಜನ ಸಾವನ್ನಪ್ತಾರೆ. ಬಟ್ ಅದು ನಾಗರಿಕ ಸಮಾಜದಲ್ಲಿ ಅಕ್ಸೆಪ್ಟ್ ಮಾಡುವಂತದ್ದಲ್ಲ. ಯಾಕಂತ ಹೇಳಿದ್ರೆ ಇದನ್ನು ನಾವು ತಡ್ಕೊಳ್ಬಹುದು. ಇದರಲ್ಲಿ ಮುಂಜಾಗ್ರತೆ ವಹಿಸಿದ್ರೆ ನೀವು ಖಂಡಿತ ಹೃದಯಾಘಾತದಿಂದ ಪಾರಾಗಬಹುದು. ಈಗ ನೀವು ಕೇಳಿದ್ರಿ, ಈ ಚಿಕ್ಕ ಪ್ರದೇಶ ಆದ ಉತ್ತರ ಕರ್ನಾಟಕದಲ್ಲಿ ಯಾವ ರೀತಿಯ ಚಿಕಿತ್ಸೆ ಕೊಡಬಹುದು, ಕ್ಯಾತ್ ಲ್ಯಾಬ್ ಇಲ್ಲ, ತಜ್ಞ ವೈದ್ಯರಿಲ್ಲ. ಹೃದಯಾಘಾತದ ಚಿಕಿತ್ಸೆ 2 ವಿಧ. ಒಂದು, ಈ ರಕ್ತವನ್ನು ಹೆಪ್ಪುಗಟ್ಟುವುದನ್ನು ತಡೆಯುವುದಕ್ಕೆ ಕೊಡುವಂತ ಇಂಜೆಕ್ಷನ್ಗಳು, ಅಥವಾ ನಾವೇನು ಕ್ಲಾಟ್ ಬಸ್ಟರ್ಸ್ ಅಂತ ಹೇಳ್ತೇವೆ. ಅದು ಎಲ್ಲಾ ತಾಲೂಕ್ ಆಫೀಸಲ್ಲಿ ಕೂಡ, ತಾಲೂಕ್ ಆಸ್ಪತ್ರೆಯಲ್ಲಿ ಕೂಡ ಇವತ್ತು ಅವೈಲೇಬಲ್ ಇದೆ. ಅದರ ನಾರ್ಮಲ್ ಆಗಿ ಸಿಕ್ಕುವಂತ ಇಂಜೆಕ್ಷನ್ 3-3.5 ಸಾವಿರ. ಈ ಕಾಸ್ಟ್ಲಿ ಆದ ಇಂಜೆಕ್ಷನ್ ಸಾಧಾರಣ 25ರಿಂದ 30 ಸಾವಿರ. ಬಟ್ ಸರ್ಕಾರವು ಅದನ್ನು ಪ್ರತಿ ನೋಡಲ್ ಆಸ್ಪತ್ರೆ, ಪ್ರತಿ ಜಿಲ್ಲಾ ತಾಲೂಕು ಆಸ್ಪತ್ರೆಯಲ್ಲಿ ಕೂಡ ಅದನ್ನು ಅವೈಲೇಬಲ್ ಮಾಡಿದೆ. ಈಗ ದಕ್ಷಿಣ ಕನ್ನಡ ಜಿಲ್ಲೆಗೆ ನಮ್ಮ ಸರ್ಕಾರಿ ವೆನ್ಲಾಕ್ ಹಾಸ್ಪಿಟಲ್ ಒಂದು ಸ್ಪೋಕ್ ಅಂಡ್ ಹಬ್ ಮಾದರಿಯಲ್ಲಿ ಅದನ್ನು ಮಾಡಿದ್ದಾರೆ. ಅಂದ್ರೆ ಚಿಕ್ಕ ಇದ್ರೆ ಲೋಕಲ್ ಅಲ್ಲಿ ಟ್ರೀಟ್ ಮಾಡಿ, ದೊಡ್ಡದಿದ್ರೆ ಅವ್ರು ಜಿಲ್ಲಾ ಆಸ್ಪತ್ರೆಗೆ ರೆಫರ್ ಮಾಡಿ. ಸೊ ಸ್ಪೋಕ್ ಅಂಡ್ ವೀಲ್ ಮಾದರಿಯಲ್ಲಿ ಮಾಡಿದ್ದಾರೆ. ಸೊ ಹೃದಯಾಘಾತಕ್ಕೆ ಇಂಜೆಕ್ಷನ್ ಸರ್ಕಾರದಿಂದ 2 ರಾಜ್ಯ ಕೇಂದ್ರ ಉಚಿತವಾಗಿ ಸಿಗ್ತದೆ ಸರ್ಕಾರಿ ಆಸ್ಪತ್ರೆಯಲ್ಲಿ. ಸೊ ಜನರು ಹೆದರಿಕೆ ಬೇಡ. ಹೃದಯಾಘಾತ ಉಂಟು, ಸೀದಾ ನಿಮ್ಮ ಜಿಲ್ಲೆಯ ಸರ್ಕಾರಿ ಆಸ್ಪತ್ರೆಗೆ ಹೋಗಿ ಅಲ್ಲಿ ಯಾವ MBBS ಅಥವಾ MD ವೈದ್ಯನು ಈ ಇಂಜೆಕ್ಷನ್ ಅನ್ನು
ನಿಮ್ಗೆ ಕೊಡ್ಲಿಕ್ಕೆ ಸಾಧ್ಯ ಉಂಟು. 15-20 ನಿಮಿಷ ಬೋಲಸ್ ಕೊಟ್ರೆ ಆಯ್ತು. 100ರಲ್ಲಿ ಸುಮಾರು 70% ಬ್ಲಾಕ್ಗಳು ಆ ಇಂಜೆಕ್ಷನ್ ಇಂದ ಓಪನ್ ಆಗ್ತದೆ. ಈಗ ನಮ್ಗೆ ಉಳಿದಿರುವ ಕೆಲಸ ಓಪನ್ ಆಗದೇ ಇದ್ದದನ್ನು ಓಪನ್ ಮಾಡ್ಲಿಕ್ಕೆ, ಅದು ಸಾಧಾರಣ 25-30%. ಬಟ್ ಮಂಗಳೂರು ಅಥವಾ ಬೆಂಗಳೂರಿನಂತ ಪ್ರದೇಶದಲ್ಲಿ ನಿಮ್ಗೆ ಆಂಜಿಯೋಪ್ಲಾಸ್ಟಿ ಚಿಕಿತ್ಸೆ 24/7 ಅವೈಲೇಬಲ್ ಇರುವಾಗ ಇಂಜೆಕ್ಷನ್ಗಿಂತ ಆಂಜಿಯೋಪ್ಲಾಸ್ಟಿ ಚಿಕಿತ್ಸೆ ಉತ್ತಮ ಅಷ್ಟೇ. ಬಟ್ ನಮ್ಮ ರಿಸಲ್ಟ್ ವೈಸ್ ನೋಡಿದರೆ, ರಕ್ತನಾಳ ಓಪನ್ ಆಗುವ ಪರ್ಸೆಂಟೇಜ್ ನೋಡಿದ್ರೆ ಇಂಜೆಕ್ಷನ್ ಇಂದ ಮತ್ತೆ ಆಂಜಿಯೋಪ್ಲಾಸ್ಟಿ ಇಂದ ಆಲ್ಮೋಸ್ಟ್ ಸಮತಟ್ಟು ಅಂತ ಹೇಳ್ಬೋದು. ಈಗ ಪ್ರತಿ ಹಳ್ಳಿಯಲ್ಲಿ ಅಥವಾ ಪ್ರತಿ ಚಿಕ್ಕ ತಾಲೂಕಿನಲ್ಲಿ ಈ ಇಂಟರ್ವೆನ್ಷನಲ್ ಕಾರ್ಡಿಯಾಲಜಿಸ್ಟ್ ಇರ್ಲಿಕ್ಕೆ ಇವತ್ತಿನ ಪರಿಸ್ಥಿತಿಯಲ್ಲಿ ಆಗ್ತಾ ಇಲ್ಲ. ಯಾಕಂದ್ರೆ ಅಷ್ಟು ತಜ್ಞ ವೈದ್ಯರಿಲ್ಲ. ಈಗ ತಾವು ಏನೋ ಒಂದು ಸಮಾಜದ ಕಳಿಕಳಿಯಿಂದ ನಮ್ಮನ್ನು ರಿಕ್ವೆಸ್ಟ್ ಮಾಡಿ ನಾವಿಲ್ಲಿ ಬಂದು ಕಳೆದ 20 ವರ್ಷದಿಂದ ನೀವು ನಂಟಿನಲ್ಲಿದ್ದೇವೆ, ಬಿಡ್ಲಿಕ್ಕೆ ಮನಸ್ಸು ಬರ್ತಾ ಇಲ್ಲ. ಜನಕ್ಕಾಗಿದೆ ಖಂಡಿತ. ಅದರ ಬಗ್ಗೆ ನನಗೆ ತೃಪ್ತಿ ಇದೆ, ಅದರ ಬಗ್ಗೆ ಸಮಾಧಾನ ಇದೆ, ಮತ್ತೆ ಅದರ ಬಗ್ಗೆ ಖುಷಿ ಇದೆ. ನಮ್ಮ ಹೃದಯ ಮಿಡಿತಾ ಉಂಟು ನಿಮ್ಮ ಜಿಲ್ಲೆಗೆ. 20 ವರ್ಷದಿಂದ ಕೋವಿಡ್ ಟೈಮ್ ನಲ್ಲಿ ಕೂಡ ಬಿಡದೆ ಎಲ್ಲ ಟೈಮ್ ನಲ್ಲಿಯೂ ಪ್ರತಿ ತಿಂಗಳಿಗೆ ನಿಗದಿತ ದಿವಸದಿಂದ ಬಂದು 100-200-300 ಪೇಷಂಟ್ಗಳವರೆಗೆ ತಾವು ಮಾಡ್ತಾ ಇದ್ದೀರಿ. ಪ್ರತಿ ಪೇಷಂಟ್ಗೆ ಮಂಗಳೂರಿಗೆ ಹೋಗುವವರ ವೆಚ್ಚ ಲೆಕ್ಕ ಹಾಕಿದ್ರೆ ಅದು ರಾಶಿ ತುಂಬಾ ಉಳಿತಾಯ ಮಾಡ್ತಿದ್ದೀರಿ. ಆರೋಗ್ಯವನ್ನು ವೆಚ್ಚದಲ್ಲಿ ತೂಗ್ಲಿಕ್ಕೆ ಸಾಧ್ಯ ಇಲ್ಲ. ಬಟ್ ನಿಮ್ಮ ಈ ಪ್ರದೇಶದ ಜನರು ಕೊಟ್ಟ ಪ್ರೀತಿಯನ್ನು ಕೂಡ ಅಳಿಲಿಕ್ಕೆ ಸಾಧ್ಯ ಇಲ್ಲ. ಕೊಡ್ತೇವೆ ನಾವು, ಪ್ರೀತಿಯನ್ನು ಕೂಡ ಅಳಿಲಿಕ್ಕೆ ಸಾಧ್ಯ ಇಲ್ಲ. ಪ್ರಾಬಬ್ಲಿ ಇದೆ ನಮ್ಗೆ ಈ ಇದನ್ನು ಮುಂದುವರಿಸಿದ ಜನರ ಆಶೀರ್ವಾದ, ನಿಮ್ಮ ಪ್ರೇರಣೆ ಮತ್ತೆ ನಿಮ್ಮ ಸಪೋರ್ಟ್. ಖಂಡಿತ ದೇವರ ಆರೋಗ್ಯ ಕೊಟ್ರೆ ಒಬ್ಬ ವೈದ್ಯರು ದಿನದ 20-24 ತಾಸು ಕರೆದಾಗೆಲ್ಲ ಕೊಡುವ ಹಾಗೆ ಒಂದು 20 ವರ್ಷ ಸೇವೆ ಮಾಡುದು ತುಂಬಾ ಕಷ್ಟ. ಒಬ್ಬ ಇಂಟರ್ವೆನ್ಷನಲ್ ಕಾರ್ಡಿಯಾಲಜಿಸ್ಟ್ ಆಗಿ ಕಲಿತು ಮುಗಿಯೋದಕ್ಕೆ ಒಂದು 20 ವರ್ಷ ಹೋಗಿರ್ತದೆ. ಇನ್ನೊಂದು 20 ವರ್ಷ ಒಬ್ಬ ಮನುಷ್ಯ ದುಡಿಬಹುದು. ಅಷ್ಟರ ಮಧ್ಯೆ ನೀವು ತುಂಬಾ ಚೆನ್ನಾಗಿ ಸೇವೆ ಕೊಡ್ತಾ ಇರೋದಕ್ಕೆ ಜನಗಳ ಪ್ರೀತಿ ಒಂದು ಕಾರಣ. ಒಂದು ಧೈರ್ಯದ ಮಾತು ಹೇಳಿದ್ರಿ ನೀವು, ತಾಲೂಕು ಆಸ್ಪತ್ರೆಗಳಲ್ಲಿ ಇದೆ ಔಷಧ, ಜಿಲ್ಲಾ ಆಸ್ಪತ್ರೆಗಳಿದೆ, ಇಲ್ಲಿ ಆಗದೆ ಇದು ನಾವಿದ್ದೇವೆ ಅಂತಕ್ಕಂಥ ಒಂದು ಮಾತು ಹೇಳಿದಲ್ಲ, ಇದು ಬಹಳ ದೊಡ್ಡ ಮಾತು. ಇಂಥ ಧೈರ್ಯದ ಮಾತನ್ನ ನಾನು ಹೆಚ್ಚು ತಮ್ಮಿಂದ ಕೇಳೋದಕ್ಕೆ ಬಯಸ್ತೇನೆ. ಈಗ ಸುದ್ದಿ ಹೇಗೆ ಅಂದ್ರೆ ಎದನೋ ಬಂತು, ಹಾರ್ಟ್ ಅಟ್ಯಾಕ್ ಸತ್ತೋದ, ಏನೂ ಇಲ್ಲ, ಅದಿಲ್ಲ ಇದಿಲ್ಲ ಇಲ್ಲ ಅನ್ನೋದು. ಹಾರ್ಟ್ ಅಟ್ಯಾಕ್ ಇಂದ ಸಾವು ಮೊದಲನೇ 2-3 ಗಂಟೆ ಅವಧಿಯಲ್ಲಿ ಜಾಸ್ತಿ ಆಗ್ತದೆ. ಜನರು ಯಾಕೆ ಸಾಯ್ತಾರೆ ಅಂತ ಹೇಳಿದ್ರೆ ಹೃದಯಾಘಾತದಿಂದ ಸಾಯುವುದಿಲ್ಲ. ಆ ಸಂದರ್ಭದಲ್ಲಿ ಹೃದಯದ ಬಡಿತದಲ್ಲಿ ಏರುಪೇರಾಗ್ತದೆ, ಅಥವಾ ಎದೆ ಬಡಿತ ತುಂಬಾ ಕಡಿಮೆ ಆಗ್ತದೆ, ಅಥವಾ ಎದೆ ಬಡಿತ ತುಂಬಾ ತೀವ್ರ ಆಗ್ತದೆ. ತುಂಬಾ ತೀವ್ರ ಆಗುವ ಸಂದರ್ಭದಲ್ಲಿ VT ಅಂತ ಹೇಳ್ತೇವೆ, ವ್ಯಕ್ತಿ ಜಸ್ಟ್ ಕೊಲ್ಯಾಪ್ಸ್ ಆಗ್ತಾನೆ. ಅಂತ ಸಂದರ್ಭದಲ್ಲಿ ಈ ಶಾಕ್ ಕೊಡುವಂತ ಮೆಷಿನ್, DC ಶಾಕ್ ಅಂತ ಹೇಳ್ತೇವೆ, ಅದು ಕೊಟ್ರೆ ರೋಗಿ ತುರಂತ ಅದರಿಂದ ಮೇಲೆ ಬೀಳ್ತಾನೆ. ನಾವು ನಮ್ಮ ಕಣ್ ಮುಂದೆ ಎಷ್ಟೋ ಜನರನ್ನು ನೋಡಿದ್ದೇವೆ. ನಾವು ಮಾತಾಡ್ತಾ ಇದ್ದೇವೆ, ಕ್ಯಾಥ್ಲಾಬ್ ಅಲ್ಲಿ ಹೃದಯಾಘಾತದ ಪೇಷಂಟಿಗೆ VT ಆಗ್ತಾ ಉಂಟು, ನಮ್ಮ ಹುಡುಗರು ಹೋಗಿ ಶಾಕ್ ಕೊಟ್ಟು ಸರ್ ಬನ್ನಿ ಅಂತ ಹೇಳ್ತಾರೆ. ರೋಗಿ ಬದುಕಿ ನಡೆದದ್ದು ಹಲವು ನಿದರ್ಶನಗಳಿವೆ. ಬಟ್ ಸಮಸ್ಯೆ ಏನಾಗ್ತದೆ ಅಂತ ಹೇಳಿದ್ರೆ ಚಿಕ್ಕ ಜಾಗದಲ್ಲಿ ಇಂಥ ಈ DC ಮೆಷಿನ್ಗಳು ಇರುವುದಿಲ್ಲ, ಕೆಲವು ಜಿಲ್ಲಾ ಆಸ್ಪತ್ರೆಗಳಲ್ಲಿ ಕೂಡ ಇರುವುದಿಲ್ಲ. ಮತ್ತೆ ಎದೆ ಬಡಿತ ಕಮ್ಮಿ ಆದರೆ ಪೇಸ್ ಮೇಕರ್ ಅಳವಡಿಸುವ ಅವಶ್ಯಕತೆ ಬರ್ತದೆ, ಅದು ಇಲ್ಲಿ ಇರುವುದಿಲ್ಲ. ಸೊ ಆ ಕಾರಣದಿಂದ ಮೊದಲನೇ 3 ತಾಸಿನಲ್ಲಿ ಚಿಕ್ಕ ಪ್ರದೇಶದಲ್ಲಿ ಇಂಜೆಕ್ಷನ್ ಅನ್ನು ಬೇಗ ತಕೊಳ್ಳುವುದು ಜಾಣತನ. ಬೇಗ ತಗೊಳ್ಬೇಕು. ಯಾಕಂದ್ರೆ ಮೊದಲನೇ 3 ಗಂಟೆ ಗೋಲ್ಡನ್ ಅವರ್ ಅಂತ ಹೇಳ್ತೇವೆ. ಗೋಲ್ಡನ್ ಅವರ್ ಅಂತ ಹೇಳಿದ್ರೆ ಹಾರ್ಟ್ ಇದ್ದು ಮಾಂಸಖಂಡ ಪೆಟ್ಟಾಗುದಿಲ್ಲ. ನೀವು 3 ತಾಸಿನ ಒಳಗಡೆ ಚಿಕಿತ್ಸೆಯನ್ನು ಕೊಟ್ಟರೆ, ಅಥವಾ ಆಂಜಿಯೋಪ್ಲಾಸ್ಟಿ ಇರಬಹುದು, ಅದು ಇಲ್ಲಿ ಸಾಧ್ಯ ಇಲ್ಲ, ಅಥವಾ ಇಂಜೆಕ್ಷನ್ ಇರಬಹುದು. ಇದನ್ನು ಒಂದು ಹಂತದಲ್ಲಿ ಕೊಟ್ಟು ರೋಗಿ ಸುಧಾರಣೆ ಆದ ನಂತರ ನಿಮ್ಗೂ ಸಮಯ ಸಿಗ್ತದೆ, ಈ ರೋಗಿಯ ಜೊತೆಗಿದ್ದವರಿಗೂ ಸಮಯ ಸಿಗ್ತದೆ ಮುಂದಿನ ಸ್ಟೆಪ್ ಅನ್ನು ತಕೊಳ್ಳಿಕ್ಕೆ, ಅಥವಾ ಸಾಗಾಣ ಮಾಡ್ಲಿಕ್ಕೆ, ಅಥವಾ ಮಣಿಪಾಲ್ ಅಥವಾ ಹುಬ್ಳಿ. ಖಂಡಿತ ಈಗ ರೋಡ್ಸ್ ತುಂಬಾ ಚೆನ್ನಾಗಿದೆ, ಹೈವೇ 2.5-3 ತಾಸಿನಲ್ಲಿ ಮಂಗಳೂರು ಅಥವಾ ಮಣಿಪಾಲ್ ಅಥವಾ ಹುಬ್ಳಿ ಅಥವಾ ಗೋವಾ ಇಲ್ಲಿ ಹತ್ತಿರ ಇರುವಂತಹ 4 ಜಾಗಕ್ಕೆ ಸೊ ಅಲ್ಲಿ ಹೋಗಿ ಫ್ಯೂಚರ್ ಚಿಕಿತ್ಸೆಯನ್ನು ಪಡ್ಕೋಬಹುದು. ಬಟ್ ಈ ಗೋಲ್ಡನ್ ಪೀರಿಯಡ್ ಅನ್ನು ನಾವು ವೇಸ್ಟ್ ಮಾಡಬಾರ್ದು. ಯಾಕಂತ ಹೇಳಿದ್ರೆ ಇದು ಜನರಿಗೆ ಮಾಹಿತಿ ಗೊತ್ತಿರಬೇಕು, ಒಂದನೇದು. ಸೆಕೆಂಡ್, ನನ್ನ ಈ ಹೃದಯದ ನೋವು ಹಾರ್ಟ್ ಅಟ್ಯಾಕ್ ಇಂದ ಅಲ್ಲ ಅಂತ ಹೇಳುವಂತಹ ಈ ಡಿಸ್ಟಿಂಗ್ವಿಶ್ ಮಾಡುವಂತ ECG ಅನ್ನು ತೆಗೆಯುವ ಮನಸ್ಥಿತಿ ಜನರಿಗೆ ಇರಬೇಕು. ಸೊ ಯಾವ ಕಾಯಿಲೆ ಇರಲಿ, ಯಾವ ಸಮಯ ಇರಲಿ, ನೀವು ಎದೆ ನೋವು ಅಂತ ಹೇಳಿ ಗ್ಯಾಸ್ ಅಂತ ಕೂತ್ಕೊಳ್ಬಾರ್ದು. ನೀವು ECG ಅನ್ನು ತಕೊಳ್ಬೇಕು. ECG ಅನ್ನು ತಕೊಂಡ್ರೆ ನಿಮ್ಮ ಚಿಕಿತ್ಸೆ ಮತ್ತೆ ಜೀವ
ಎರಡೂ ಉಳಿತದೆ ಅಂತ ಹೇಳಲಿಕ್ಕೆ ನಾನು ಈ ಇಷ್ಟಪಡ್ತೀನಿ. ಗ್ಯಾಸಿಗೆ ಮತ್ತೆ ಗ್ಯಾಸಿನ ಎದೆನೋವಿಗೆ ಹಾರ್ಟಿನ ಎದೆನೋವಿಗೆ ಡಿಫ್ರೆನ್ಶಿಯೇಟ್ ಮಾಡೋಕೆ ಆಗೋದಿಲ್ಲ ಬಹುಶಃ ಅಂತ. ಅಲ್ಲ, ಕೆಲವೊಮ್ಮೆ ಆಗುದಿಲ್ಲ, ಬಟ್ ಈ ಗ್ಯಾಸ್ಟ್ರಿಕ್ ಇದು ಪೇನ್ ನಾರ್ಮಲಿ ನಮ್ಮ ಉದರದಲ್ಲಿ ಬರ್ತದೆ, ಈ ಲೆಫ್ಟ್ ಕೈಗೆಲ್ಲ ಹೋಗುದಿಲ್ಲ. ಎರಡನೇದು ನಾನು ಹೇಳಿದ್ದು ಬೆವರಲಿಕ್ಕೆ ಅಥವಾ ಸುಸ್ತಾಗುದು, ಅದೆಲ್ಲ ಈ ಗ್ಯಾಸ್ ಸಮಸ್ಯೆಯಿಂದ ಇರುವುದಿಲ್ಲ. ಆಹಾರ ತಕೊಂಡ್ರೆ ಅಥವಾ ಈ ಜಲುಸೆಲ್ ಕುಡಿದ್ರೆ ಗ್ಯಾಸ್ ಇದ್ದು ನೋವು ಕಮ್ಮಿ ಆಗ್ತದೆ, ಬಟ್ ಹಾರ್ಟ್ ಇದ್ದು ನೋವು ಕಡಿಮೆ ಆಗುದಿಲ್ಲ. ಬಟ್ ಇದೆಲ್ಲ ಈ ವೈಜ್ಞಾನಿಕವಾಗಿ ನಾವು ಹೇಳುದು, ಕೆಲವೊಮ್ಮೆ ಓವರ್ಲ್ಯಾಪ್ ಇರ್ತದೆ, ಕೆಲವೊಮ್ಮೆ ಮಿಸ್ ಆಗ್ತದೆ. ಅಂತ ಪಾಠಗಳನ್ನ ಹೇಳುವುದು ಒಂದು ರೀತಿಯಿಂದ ಸಾರ್ವಜನಿಕರಿಗೆ ಹೆಚ್ಚು ಒಳ್ಳೇದಾಗಬಹುದು ಅಂತ. ಖಂಡಿತವಾಗಿ ಇದರಲ್ಲಿ ಈ ಹೃದಯದ ಕಾಯಿಲೆಯನ್ನು ಕಡಿಮೆ ಮಾಡಬೇಕಿದ್ರೆ ನಾವು ಒಂದು ವಾರ್ ಫುಟ್ಟಿಂಗ್ ಅಲ್ಲಿ ಕೆಲಸ ಮಾಡಬೇಕು. ಇದು ಖಾಲಿ ಇಂಟರ್ವೆನ್ಷನಲ್ ಕಾರ್ಡಿಯಾಲಜಿಸ್ಟ್ ಇಂದ ಆಗುವಂತ ಕೆಲಸ ಇಲ್ಲ. ನಾವು ಖಾಲಿ ಟಿಪ್ ಆಫ್ ದ ಐಸ್ಬರ್ಗ್, ನಾವು ಟಿಪ್ ಆಫ್ ದ ಐಸ್ಬರ್ಗ್, ಬೇಸ್ ಆಫ್ ದ ಐಸ್ಬರ್ಗ್. ಮಾಧ್ಯಮದವರು, ಜನತೆ, ಜನರಿಗೆ ಎಜುಕೇಶನ್ ಕೊಡುವಂತ ಇನ್ಸ್ಟ್ರಕ್ಟರ್ಸ್ಗಳು, CPR ಅನ್ನು ಕಲಿಸ್ಬೇಕು ಜನರಿಗೆ. ಈಗ ರೋಗಿ ಒಬ್ಬ ಬೀಳ್ತಾನೆ, ನಾವು ಜನಸಾಮಾನ್ಯರಾಗಿ ಯಾವ ರೀತಿಯನ್ನು ವೈದ್ಯರಾಗಿ ನಾವು ಆಕ್ಟ್ ಮಾಡಬಹುದು, CPR ಅನ್ನು ಕೊಡುವಂತ ಟ್ರೈನಿಂಗ್. ಮೂರನೇದ್ದು ಸರ್ಕಾರದ ಇಚ್ಛಾಶಕ್ತಿ, ಇದಿಲ್ಲದಿದ್ರೆ ಏನೂ ನಡೆಯುವುದಿಲ್ಲ, ಸರ್ಕಾರದ ಇಚ್ಛಾಶಕ್ತಿ. ನಾಲ್ಕನೇದ್ದು ಆರ್ಥಿಕವಾಗಿ ನಮ್ಮ ಈ ಚಿಕ್ಕ ಸೆಂಟರ್ಸ್ ಅಥವಾ ಪ್ರೈಮರಿ ಹೆಲ್ತ್ ಸೆಂಟರ್ ಇರಬಹುದು, ತಾಲೂಕು ಆಸ್ಪತ್ರೆ ಇರಬಹುದು ಅಥವಾ ಜಿಲ್ಲಾ ಆಸ್ಪತ್ರೆ ಇರಬಹುದು, ಯಾವ ರೀತಿಯಲ್ಲಿ ನಾವು ಆರೋಗ್ಯಕ್ಕೆ ಪೂರಕವಾಗಿ ಅದನ್ನು ಬೆಳೆಸುವುದು. ಇದಕ್ಕೆ ಸರ್ಕಾರ ಮತ್ತೆ ನಮ್ಮ ರಾಜಕೀಯವರದ್ದು ಇಚ್ಛಾಶಕ್ತಿ ಇಲ್ಲದಿದ್ರೆ ಏನೂ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ನಾನು ನಿಮ್ಗೆ ಒಂದು ಉದಾಹರಣೆ ಹೇಳ್ತೇವೆ. ನಾನು ವಿಭಾಗದ ಪ್ರಮುಖನಾಗಿ ತಕೊಂಡು 2 ವರ್ಷ ಪೂರ್ತಿ ಆಯ್ತು. ನಮ್ಮ ಜಿಲ್ಲಾ ಸರ್ಕಾರಿ ವೆನ್ಲಾಕ್ ಆಸ್ಪತ್ರೆ ಕ್ಯಾಥ್ಲ್ಯಾಬ್ ಫೆಸಿಲಿಟಿಯನ್ನು ಅಳವಡಿಸಿ ಇದನ್ನು 8 ಜಿಲ್ಲೆಯ ಜನರಿಗೆ ಉಚಿತವಾಗಿ ಚಿಕಿತ್ಸೆಯನ್ನು ಸಿಗುವಂತಾಗಬೇಕು ಎಂಬುದು ನನ್ನ ಮನಸ್ಸಿನ ಧ್ಯೇಯ ಉದ್ದೇಶ. ಬಟ್ ಅದರಲ್ಲಿ ಎಷ್ಟೊಂದು ತಡೆಗಳು ಇದೆ ಅಂತ ಮತ್ತೊಂದು ದಿನ ನಾನು ನಿಮ್ ಜೊತೆ ಚರ್ಚೆ ಮಾಡ್ತೇನೆ. ಶುರು ಆಯ್ತಾ? ಅದು ಇಲ್ಲ, ಕ್ಯಾಥ್ಲ್ಯಾಬ್ ಇನ್ಸ್ಟಾಲ್ ಆಗಿದೆ, ಬಟ್ ಫಂಕ್ಷನಲ್ ಆಗಲಿಲ್ಲ. ಇನ್ನು 2-3 ತಿಂಗಳು ಹೋಗ್ತದೆ. ಸೊ ನೀವು ಹೇಳಿದ್ರಿ ಇಲ್ಲಿ ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆ ಹೊನ್ನಾವರ ಉತ್ತರ ಕರ್ನಾಟಕದಲ್ಲಿ, ದಕ್ಷಿಣ ಕನ್ನಡದಲ್ಲೇ ನಾವು ಇಷ್ಟು ಕಷ್ಟಪಡ್ತಾ ಇರುವಾಗ ಇನ್ನು 10-15 ವರ್ಷ ಉತ್ತರ ಕನ್ನಡ ಜಿಲ್ಲೆಗೆ ಹೋಗ್ಬಹುದು ಅಂತ ನನಗೆ ಕಾಣ್ತಾ ಉಂಟು. ಸರ್ಕಾರಿ ಯೋಜನೆಗಳು ಸಾಕಷ್ಟು ಇದೆ, ಖಂಡಿತ ತಾವು ಕೂಡ ಮಾಡ್ತೀರಿ. BPL ಕಾರ್ಡ್ ಇದ್ದವರಿಗೆ 100ಕ್ಕೆ 100 ಉಚಿತವಾಗಿ ಅವರನ್ನ ಖಂಡಿತ ನೋಡಿದ್ದೇವೆ. ನಾನು ಒಂದು ಮಾತು ಜಿ ಭಟ್ರೆ ಹೇಳ್ತೇನೆ, ಸರ್ಕಾರದ ಹಲವಾರು ಯೋಜನೆಗಳುಂಟು, ಬಟ್ ಇದರಲ್ಲಿ ಭಾಗಿದಾರರಾಗಿರುವ ಆಸ್ಪತ್ರೆಗಳು ಸಾರ್ವಜನಿಕ ಅಲ್ಲ. ಇದೆಲ್ಲ ಪ್ರೈವೇಟ್ ಆಸ್ಪತ್ರೆಯವರು ಭಾಗಿದಾರರಾಗಿ ದೊಡ್ಡ ಉದ್ದೇಶದಿಂದ ಜನಸಾಮಾನ್ಯರಿಗೆ ಚಿಕಿತ್ಸೆ ಸಿಕ್ಲಿ ಅಂತ ಈ ಟೈಅಪ್ ಅನ್ನು ಮಾಡಿಕೊಂಡು ಮಾಡ್ತಾ ಇದ್ದಾರೆ. ನೀವು ಕರ್ನಾಟಕದಲ್ಲಿ ನೋಡೋದಿದ್ರೆ ಜಯದೇವ ಹೃದ್ರೋಗ ಆಸ್ಪತ್ರೆ, ESI ಆಸ್ಪತ್ರೆ ಬೆಂಗಳೂರು, ಇದು 2 ಬಿಟ್ರೆ ಬಾಕಿ ಎಲ್ಲ ಎಲ್ಲಿ ನಿಮ್ಗೆ ಚಿಕಿತ್ಸೆ ಸಿಗ್ತದೆ ಅದು ಖಾಸಗಿಯವರ ದೊಡ್ಡತನ. ಯಾಕಂತ ಹೇಳಿದ್ರೆ ಖಾಸಗಿಯವರ ದೊಡ್ಡತನ. ಈಗ ಮಣಿಪಾಲಲ್ಲಿ ಇರಬಹುದು ಅಥವಾ ಮಂಗಳೂರಲ್ಲಿ ಇರಬಹುದು, ನಮ್ಮ ಆಸ್ಪತ್ರೆ ಮ್ಯಾನೇಜ್ಮೆಂಟ್ ನವರ ಸ್ಕೀಮ್ ಬೇಡ ಅಂತ ಹೇಳಿದ್ರೆ ನಾವು ವೈದ್ಯರಾಗಿ ಏನೂ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಸೊ ನಮ್ಮ ಆಸ್ಪತ್ರೆಯವರ ದೊಡ್ಡ ಮನ, ಸರ್ಕಾರದ ಭಾಗಿದಾರಿ, ಇದರಿಂದ ಈ ಜನಸಾಮಾನ್ಯರಿಗೆ ಉತ್ತಮವಾದ ಚಿಕಿತ್ಸೆ ಸಿಕ್ಕುವಂತಾಗಿದೆ. ಕಳೆದ 10-15 ವರ್ಷ ಈ BPL ಮತ್ತೆ APL ಕಾರ್ಡ್ದಾರರಿಗೆ ಚಿಕಿತ್ಸೆಯನ್ನು ಕೊಟ್ಟ ಕಾರಣ ನಮಗೂ ಸಮಾಧಾನ, ನಾವು ಸಮಾಜಕ್ಕೆ ಏನ ಮಾಡಿದ್ದೀವಿ ಅಂತ ಹೇಳಿ. ಹೌದು, ಮಂಗಳೂರು KMCಯಲ್ಲಿ ಸಾಕಷ್ಟು ಜನಕ್ಕೆ ತಾವು ಕೊಟ್ಟಿದ್ದೀರಿ. ಗೊತ್ತು, ಡಾಕ್ಟರ್ ಮಾಧವ ಪೈಗಳಿಂದ ಸ್ಥಾಪನೆಯಾದಂತಹ ಒಂದು ಮೆಡಿಕಲ್ ಕಾಲೇಜಿನಲ್ಲಿ ತಾವು ಕಲಿತು ವೈದ್ಯರಾಗಿ ಪೈಗಳ ಆದರ್ಶವನ್ನ ನಂಬಿಕೊಂಡು ವಿಶ್ವಾಸವಿಟ್ಟುಕೊಂಡು ಇಷ್ಟು ದಿವಸ ತಾವು ಸೇವೆ ಸಲ್ಲಿಸ್ತಾ ಇದ್ದೀರಿ ಅನ್ನುವಂಥದ್ದು ಅಭಿನಂದನೆಗೆ, ನಾವು ವಿಶೇಷ ಅಭಿನಂದನೆಗೆ ತಾವು ಪಾತ್ರರಾಗಿದ್ದೀರಿ. ಕೊನೆಯದಾಗಿ ತಾವು ಯಾವ ಸೂಚನೆಗಳನ್ನು ಅಂತಿಮವಾಗಿ ಏನು ಹೇಳೋದಕ್ಕೆ ಬಯಸ್ತೀರಿ ಹೃದಯಾಘಾತದ ಸಂದರ್ಭದಲ್ಲಿ? ಯಾಕೆಂದ್ರೆ ನಾನು ತಮ್ಮಂಥವ್ರ ಜೊತೆ ಓಡಾಡಿಯೇ 4 ಪ್ರಶ್ನೆ ಕೇಳಿದೆ. ಒಬ್ಬ ವೈದ್ಯರಾಗಿ ಏನೇನ್ ಮಾಡಬೇಕು, ಮಾಧ್ಯಮಗಳು ಏನ್ ಮಾಡಬೇಕು, ಅಥವಾ ಜನ ಎಷ್ಟು ಎಚ್ಚರಿಕೆ ವಹಿಸಬೇಕು, ಯಾರನ್ನು ನಂಬಬೇಕು? ಇವತ್ತು ಎಲ್ಲರೂ ಹಾರ್ಟ್ ಬಗ್ಗೆ ಮಾತಾಡ್ತಾರೆ, ಆಯುರ್ವೇದಿಕ್ ವೈದ್ಯರು ಮಾತಾಡ್ತಾರೆ, ಇವರು ಎಲ್ಲರೂ ಮಾತಾಡ್ತಾರೆ, ನರ್ಸ್ಗಳು, TV ಚಾನೆಲ್ಗಳಲ್ಲಿ, ಸೋಷಿಯಲ್ ಮೀಡಿಯಾದಲ್ಲಿ ಬಂದವರೆಲ್ಲ ಒಂದು ಕೆಂಪಾಗಿ ಹಾರ್ಟ್ ತೋರಿಸಿ, ಪಂಪ್ ಆಗುವುದನ್ನು ತೋರಿಸಿ ಅದಕ್ಕೆ ಅಡ್ವೈಸ್ ಕೊಡ್ತಾರೆ. ಈಗ BP ಕಡಿಮೆ, ದಯವಿಟ್ಟು ಅವರು ಸುಮ್ಮನೆ ಇದ್ರೆ ಒಳ್ಳೇದಿತ್ತು. ಬಟ್ ಯಾವುದು ಸರಿ, ಹೇಗೆ ಹೋಗ್ಬೇಕು, ಯಾವ್ದು ಏನೇ ಹೇಳಿ ನಾವು ಹೇಗೆ ನಡ್ಕೊಳ್ಬೇಕು? ಪ್ರಿವೆನ್ಷನ್ ಇಸ್ ಬೆಟರ್ ದೆನ್ ಕ್ಯೂರ್ ಅಂತ ನಮ್ಮ ಇದರಲ್ಲಿ ಇದೆ. ಯಾಕಂತ ಹೇಳಿದ್ರೆ ಈ ರೋಗವನ್ನು ತಡೆಯುವುದು ರೋಗ ಬಂದ ನಂತರ ಮಾಡುವಂತ ಚಿಕಿತ್ಸೆಗಿಂತ ಉತ್ತಮ ಅಂತ. ಈಗ ನಾವು ಹೃದಯದ ಕಾಯಿಲೆಯಲ್ಲಿ ಎಲ್ಲಾ ಕರಿತು ಎಲ್ಲಾ ಅರಿತು ಈಗ ಮತ್ತೆ ಅಲ್ಲಿಗೆ ಬಂದಿದೆ, ತಡೆಯುವುದು ಉತ್ತಮ ಅಂತ. ಈಗ ತಡೆಯುವುದು ಹೇಗೆ? ನಾನು ಆಲ್ರೆಡಿ ಹೇಳಿದೆ ನಿಮ್ಗೆ,
ರಿಸ್ಕ್ ಫ್ಯಾಕ್ಟರ್ಸ್ ಗಳನ್ನು ನಾವು ಅಗ್ರೆಸಿವ್ BP ಇರ್ಬೋದು, ಶುಗರ್ ಕಾಯಿಲೆ ಇರ್ಬೋದು, ಅಥವಾ ಕೊಲೆಸ್ಟ್ರಾಲ್ ಲೆವೆಲ್ ಜಾಸ್ತಿ ಇರ್ಬೋದು, ಅದನ್ನ ಅಗ್ರೆಸಿವ್ ಆಗಿ ನಾವು ನಮ್ಮ ದೇಶದಲ್ಲಿ ಕಂಟ್ರೋಲ್ ಮಾಡಬೇಕು. ಅಟ್ ಲೀಸ್ಟ್ ನೆಕ್ಸ್ಟ್ 1 ರಿಂದ 2 ದಶಕ ಕಾಯಿಲೆಗಳ ಪ್ರಮಾಣ ಕಡಿಮೆ ಆಗ್ಬೇಕು. ಈಗ ನಿಮ್ಗೆ ನೆನಪಿರ್ಬೋದು, ಈ ಪೋಲಿಯೋ ಕಾಯಿಲೆ ಒಂದು ಟೈಮಲ್ಲಿ ತುಂಬಾ ಇತ್ತು. ಯಾವ ರೀತಿಯಾಗಿ WHO ಮಾದರಿಯಲ್ಲಿ ಈಗ ನಾವು ಪೋಲಿಯೋ ಮುಕ್ತ ಅಂತ ಹೇಳಿದ್ದೇವೆ ಅಲ್ವಾ? ಮಾಡೋ ಸಾಧ್ಯ ಆಗ್ಬಹುದಾ? ಹೃದಯ ಕಾಯಿಲೆ ಮುಕ್ತ ಆಗ್ಲಿಕ್ಕಿಲ್ಲ, ಬಟ್ ಪ್ರಮಾಣ ಖಂಡಿತವಾಗಿ ಕಡಿಮೆ ಆಗ್ಬೋದು. ಸೊ ಆ ನಿಟ್ಟಿನಲ್ಲಿ ಈ ಮೊದಲ ಹೆಜ್ಜೆಗಳನ್ನು ನಾವು ಇವತ್ತಾದ್ರೂ ಇಡಬೇಕು ಅಂತ ನನ್ನ ಅನಿಸಿಕೆ. ಯಾಕಂದ್ರೆ ಪೋಲಿಯೋ 1 ವರ್ಷದಲ್ಲಿ ಹೋಗ್ಲಿಲ್ಲ, 50 ರಿಂದ 70 ವರ್ಷ ಹೋಯ್ತು. ಅದೇ ರೀತಿ ಹೃದಯ ಕಾಯಿಲೆ ಅಟ್ಲೀಸ್ಟ್ ಒಂದು 20 ವರ್ಷದಲ್ಲಿ ಹೋದ್ರೆ, ಪ್ರಯತ್ನ ಮಾಡಿದ್ರೆ ಒಂದೊಂದು 20 ವರ್ಷದಲ್ಲಿ ಇದರ ಪ್ರಮಾಣ ಕಡಿಮೆ ಆಗ್ಬೋದು. ನಮ್ಮ ಈ ಜೀವನ ಕಾಲದಲ್ಲಿ ಅದು ಕಡಿಮೆ ಆಯ್ತು ಅಂತ ಕೇಳುವಂತ ಭಾಗ್ಯ ನಮ್ಗೆ ಏರ್ತಾ ಹೋದ್ರೆ ಕಷ್ಟ. ಸೊ ಎರಡನೇದು, ಯಾರಿಗೂ ಈ ಹೃದಯದ ಕಾಯಿಲೆ ಜಾಸ್ತಿ ಬರುವುದು ಅಂಥವರು ಒಂದು 40 ವಯಸ್ಸಿನಲ್ಲಿ ಇದನ್ನು ತಪಾಸಣೆಗೆ ಮಾಡಲೇಬೇಕು, ಕಡ್ಡಾಯವಾಗಿ ಈಗ ಮಾಡಿಸಿಕೊಳ್ಳೋದು ಉತ್ತಮ ಅಂತ ಕಾಣ್ತದೆ. ಹೃದಯದ ತಪಾಸಣೆ, ಒಂದು ಥ್ರೆಡ್ಮಿಲ್ ಟೆಸ್ಟ್ ಇರಬಹುದು, ಅಥವಾ ಒಂದು ಶುಗರ್ ಮತ್ತೆ ಲಿಪಿಡ್ ಪ್ರೊಫೈಲ್. ಇದಕ್ಕೇನು ಜಾಸ್ತಿ ಖರ್ಚಾಗುದಿಲ್ಲ, 1-1.5 ಸಾವಿರದಲ್ಲಿ ನಿಮ್ಮ ಎಲ್ಲ ಕೆಲಸ ಆಗಿ ಹೋಗುತ್ತೆ. ಸೊ ನನ್ಗೆ ಇದೆಯಾ ಇಲ್ಲ, ಈಗ ಇಲ್ಲ ಅಂತ ಆದ್ರೆ ನೆಕ್ಸ್ಟ್ ಒಂದು 2 ರಿಂದ 3 ವರ್ಷ ಬಿಟ್ಟು ಮತ್ತೆ ತಪಾಸಣೆ ಮಾಡಿದ್ರೆ ಒಳ್ಳೇದು. ಸೊ ಇದನ್ನು ನಾವು ನಾಗರಿಕ ರೀತಿಯಲ್ಲಿ ಹೆದರಿಕೆ ಇಲ್ಲದೆ ಮಾಡೋದು ಉತ್ತಮ. ಮತ್ತೆ ಯಾರು ಹೃದಯದ ಕಾಯಿಲೆ ಆಲ್ರೆಡಿ ಇದೆ ಅವರು ತಜ್ಞ ವೈದ್ಯರಿಂದ ಅವರು ಹೇಳಿದಾಗೆ ಸಲಹೆಯನ್ನು ಪಡ್ಕೊಳ್ಬೇಕು. ಯಾಕಂತ ಹೇಳಿದ್ರೆ ನಿಮ್ಗೆ ಆಲ್ರೆಡಿ ಬ್ಲಾಕ್ ಇದೆ, ಸ್ಟೆಂಟ್ ಆಗಿದೆ, ಬೈಪಾಸ್ ಸರ್ಜರಿ ಆಗಿದೆ, ಇಂಥವರು ಕಾಳಜಿಯನ್ನು ವಹಿಸಬೇಕು. ಅವ್ರಿಗೆ ಕೂಡ ಮತ್ತೆ ಹೃದಯಾಘಾತ ಆಗ್ಬೋದು, ಸೀನಿಯರ್ ಡಾಕ್ಟರ್ ಮಾತು ಹೇಳ್ತಾನೆ, ಡಾಕ್ಟರ್ ಗುಣ ಮಾಡೋದಿಲ್ಲ, ಔಷಧನೂ ಗುಣ ಮಾಡೋದಿಲ್ಲ, ಗುಣ ನೀನ್ ಮಾಡ್ಕೋ, ಡಾಕ್ಟರ್ಸ್ ಹೆಲ್ಪ್ ಮಾಡ್ತಾರೆ ನಿನ್ಗೆ. ಖಂಡಿತ ಇದರಲ್ಲಿ ವೈದ್ಯರ ಕೆಲಸ ಕೇವಲ ಏನು ಫೆಸಿಲಿಟಿ ಪ್ರೊವೈಡರ್ ಅಷ್ಟೇ. ಈ ಏನ್ ಹೇಳ್ತೇವೆ, ಗೋಡ ಹೇ ಮೈದಾನ ಅಂತ, ಕುದುರೆ ಓಡ್ಬೇಕಾದ್ದು ಮೈದಾನದಲ್ಲಿ, ನಾವು ಮೈದಾನ ಮತ್ತೆ ಕುದುರೆಯನ್ನು ಒಟ್ಟಿಗೆ ಮಾಡಬಹುದು ಅಷ್ಟೇ. ಸೊ ಫೈನಲಿ ಇದರ ಜಾಗ್ರತೆ ನಿಮ್ಮ ಕೈಯಲ್ಲಿದೆ. ಈ ಹೃದಯದ ಕಾಳಜಿ ಏನಿದೆ ಇದನ್ನು ಚಂದ ಮಾಡಿ ಇಟ್ಕೊಳ್ಳೋದು ನಿಮ್ಮ ಕೈಯಲ್ಲಿದೆ. ಸೊ ಹೆದರಿಕೆ ಬೇಡ, ಬಟ್ ಜಾಗ್ರತೆ ಬೇಕು. ಹೆದರಿಕೆ ಮತ್ತೆ ಜಾಗ್ರತೆ ಬೇರೆ ಬೇರೆ. ನಾವು ಹೆದರಿಸಿ ಕೆಲಸ ಮಾಡುವುದು ಅದು ಸರಿಯಲ್ಲ. ಸೊ ಜಾಗ್ರತೆ, ಮುತುವರ್ಜಿ ವಹಿಸ್ಕೋಬೇಕು ನಮ್ಮ ಈ ನಾಡಿನ ಜನತೆ. ಮತ್ತೆ ಇದಾದ್ರೆ ಖಂಡಿತವಾಗಿಯೂ ಈ ಸಮಸ್ಯೆಯಿಂದ ನಾವು ಮುಂದೆ ಬರ್ಬೋದು ಅಂತ ಕಾಣ್ತದೆ. ಈಗ ಕೋವಿಡ್ ಪ್ರಾರಂಭವಾಗುವಾಗ ಯಾವ ರೀತಿಯ ಒಂದು ಭೀತಿ, ಒಂದು ಭಯಾನಕ ವಾತಾವರಣ ಸೃಷ್ಟಿಯಾಗಿತ್ತು ನಿಮಗೆ ಗೊತ್ತುಂಟು. ಲಾಕ್ ಡೌನ್ ಇಂದ ಹಿಡಿದು ಮನೆ ಬಿಟ್ಟು ಹೊರಗೆ ಹೋಗದೆ ವೈದ್ಯರು ಬಿಟ್ರೆ ಬಾಕಿ ಯಾರು ಮಾರ್ಗದಲ್ಲೇ ಇರ್ಲಿಲ್ಲ. ಸೊ ಆ ಪರಿಸ್ಥಿತಿ ಇತ್ತು. ಮಾಧ್ಯಮದವರು ಕೂಡ ಲಾಕ್ ಡೌನ್ ಅಂತ ಹೇಳಿ ಜನರನ್ನು ಹೆದರಿಸಿ ಮನೆಯಲ್ಲಿ. ಬಟ್ 2 ವರ್ಷ ಆಗುವಾಗ ನಾವೇ ಕಲ್ತ್ಕೊಂಡೆವು ಹೇಗೆ ಡಿಸ್ಟೆನ್ಸ್ ಇಂದ ಯಾವ ರೀತಿ ಜಾಗ್ರತೆ ವಹಿಸುವುದರಿಂದ ಈ ಕೋವಿಡ್ ಕಾಯಿಲೆಯನ್ನು ನಾವು ಹೊಡೆದು ಬಡಿಸಿದ್ದೇವೆ. ಅದೇ ರೀತಿ ಏನಾದ್ರೂ ಈ ಹೃದಯದ ಕಾಯಿಲೆ ಕೂಡ ಆಗ್ಬಹುದು ಅಂತ ನನ್ನ ಅನಿಸಿಕೆ. ತುಂಬಾ ಸಂತೋಷ ಡಾಕ್ಟರ್ ನರಸಿಂಹಯ್ಯ ಅವರೇ. ಬಹುಕಾಲ ಗಟ್ಟಿಯಾಗಿದ್ದು ಜನರ ಸೇವೆ ಸಲ್ಲಿಸ್ತಕ್ಕಂಥ ಶಕ್ತಿಯನ್ನ ಭಗವಂತ ಕೊಡ್ಲಿ ಅಂತ ನುಡಿಸಿದ ಎಲ್ಲ ವೀಕ್ಷಕರ ಪರವಾಗಿ ತಮಗೆ ಶುಭ ಹಾರೈಸ್ತೇನೆ. ಇವತ್ತು ದೀರ್ಘ ಸಮಯ ಎಲ್ಲ ರೋಗಿಗಳನ್ನು ನೋಡಿ ಮುಗಿಸಿಬಿಟ್ಟು ತಾವು ಇಲ್ಲಿಯೇ ಬಂದು ಸಂದರ್ಶನ ಕೊಟ್ಟಿದ್ದೀರಿ. ಇಡೀ ನಾಡಿಗೆ ಇದನ್ನ ಪುನಃ ಬಿತ್ತರಿಸ್ತಕ್ಕಂಥ ಕೆಲಸವನ್ನು ನಾವು ನಾಳೆ ಆರಂಭಿಸ್ತಾ ಇದ್ದೇವೆ. ಈ ಒಂದು ಅವಕಾಶ ಕೊಟ್ಟದ್ದಕ್ಕಾಗಿ ನಾನು ನಿಮ್ಮನ್ನ ಹೃತ್ಪೂರ್ವಕವಾಗಿ ಅಭಿನಂದಿಸೋದಕ್ಕೆ ಬಯಸ್ತೇನೆ. ಮತ್ತೆ ಯಾವಾಗಾದರೂ ಅದರೊಮ್ಮೆ ನಾವು ಬಿಡುವಿನ ಪ್ರಶ್ನೆ ಇಲ್ಲ, ಬನ್ನಿ. ಆರೋಗ್ಯ ವಿಷಯದಲ್ಲಿ, ಅದರಲ್ಲಿ ಹೃದಯ ವಿಷಯದಲ್ಲಿ ಬಹಳ ಹಿಂದುಳಿತಿರ್ತಕ್ಕಂಥ ನಮ್ಮ ಜಿಲ್ಲೆಯ ಜನಕ್ಕೆ ಮಾರ್ಗದರ್ಶನ ನೀಡಿ ಅಂತ ಕೇಳ್ಕೊಳ್ತಾ ಇದ್ದೇನೆ. ಕೊನೆ ನಿಮ್ಮ ಸಂದೇಶದೊಟ್ಟಿಗೆ ನಮ್ಮ ಇವತ್ತಿನ ಸಂದೇಶವನ್ನು ಮುಗಿಸೋಣ. ಖಂಡಿತವಾಗಿಯೂ ಜಿ ಭಟ್ರ ಅವರು ಈ ನಾಡಿನ ಹಿರಿಯ ಪತ್ರಕರ್ತರು. ಅವರಿಗೆ ಖಾಲಿ ಪತ್ರಕರ್ತ ಮಾತ್ರ ಅಲ್ಲ, ಅವರೊಬ್ರು ಸಾಮಾಜಿಕ ಕಳಿಕಳಿ ಇರುವಂತಹ ವ್ಯಕ್ತಿ. ಯಾಕಂತ ಹೇಳಿದ್ರೆ ಅತಿ ಹತ್ತಿರದಿಂದ ನಾನು ಕಂಡಂತಹ ಜಿ ಭಟ್ರು ಸುಮಾರು 25 ವರ್ಷ ನನಗೂ ಪರಿಚಯ. ಇಲ್ಲಿ ನಿಮ್ಮ ಈ ಉತ್ತರ ಕನ್ನಡದ ಸೃಷ್ಟಿಕರ್ತರು ಅಂತ ಹೇಳ್ಬೋದು ಆರ್ ಎನ್ ಶೆಟ್ರು ಒಟ್ಟಿಗೆ ಬಹಳ ಒಡನಾಟವನ್ನು ಇಟ್ಟುಕೊಂಡು ನಮ್ಮ ಮಣಿಪಾಲದ ಬ್ರಹ್ಮ ಮಾಧವ ಪೈ ಅವರೊಟ್ಟಿಗೂ ಒಡನಾಟ ಇದ್ದಂತಹ ವ್ಯಕ್ತಿ. ಇವತ್ತು ನನಗೆ ನೀವು ಬಂದು ನಮ್ಮ ನಾಡಿನ ಜನರಿಗೆ ಒಂದು 4 ಮಾತಾಡ್ಬೇಕಂತ ಹೇಳುವಾಗ ನನಗೆ ಇಲ್ಲ ಅಂತ ಹೇಳಲಿಕ್ಕೆ ಮನಸ್ಸೇ ಬರಲಿಲ್ಲ. ಎಷ್ಟೇ ಕಷ್ಟ ಆದ್ರೂ ವೈದ್ಯರಾಗಿ ನಮ್ಮ ಕೆಲಸ ಏನು, ವಿ ಆರ್ ಆಲ್ಸೋ ಎ ಟೀಚರ್, ವಿ ಆರ್ ಆಲ್ಸೋ ಎನ್ ಎಜುಕೇಟರ್. ಸೊ ಆ ಕಾರ್ಯವನ್ನು ಕೂಡ ನಾವು ಮಾತ್ರೆ ಬರೆಯುವುದನ್ನು ಬಿಟ್ಟು ಮಾಡಬೇಕು ಅಂತ ನಾವು ಮಕ್ಕಳಿಗೆ ಕಲಿಸ್ತೇವೆ. ಅದೇ ರೀತಿ ಈ ನಾಡಿನ ಜನತೆಗೆ ಕೂಡ ನಾವು ಉತ್ತಮವಾದಂತಹ ಒಂದು ಸಂದೇಶವನ್ನು ನೀಡಬೇಕು.
ಅವರಲ್ಲಿ ಕಾಳಜಿಯನ್ನು ಮೂಡಿಸಬೇಕು, ಭಯವನ್ನು ಮೂಡಿಸಬಾರದು ಎಂಬ ಉದ್ದೇಶದಿಂದ ನಿಮ್ಮ ಈ ಪ್ರೀತಿಯ ಆಹ್ವಾನಕ್ಕೆ ನಾನು ಹೋಗೊಟ್ಟು ಇವತ್ತು ಸುಮಾರು ಅರ್ಧ ತಾಸು ಜೀವ ಭಟ್ರೊಟ್ಟಿಗೆ ಮಾತಾಡಿ ಈ ಭಾಗದ ಜನತೆಗೆ ನನ್ನ ಸಂದೇಶವನ್ನು ಕೊಡುವುದಕ್ಕೆ ಅವಕಾಶವನ್ನು ಮಾಡಿಕೊಟ್ಟಂತಹ ನಿಮ್ಮ ಮಾಧ್ಯಮದವರಿಗೂ ನನ್ನ ಧನ್ಯವಾದಗಳನ್ನು ಹೇಳುತ್ತಾ, ಮುಂದೊಂದು ದಿನ ಜೀವ ಭಟ್ರೊಟ್ಟಿಗೆ ಸಮಾಧಾನದಿಂದ ಮತ್ತೊಮ್ಮೆ ಭೇಟಿಯಾಗೋಣ. ಹೃದಯದ ಕುರಿತು ಭೀತಿ ಬೇಡ, ಕಾಳಜಿ ಇರು ಅನ್ನುವಂತ ಖಂಡಿತ. 2 ಸಾಲಿನ ಸಂದೇಶವನ್ನು ವಿಸ್ತರಿಸಿ ಹೇಳಿದ್ದಾರೆ. ಖಂಡಿತ. ಧನ್ಯವಾದಗಳು. ನಮಸ್ಕಾರ.